ವಾಕ್ಯಕ್ಕೆ ನಾವು ಹೋಗುವಂಥವರಾಗಿದ್ದೇವೆ. ಆಮೇನ್ ಆಮೇನ್. ನಾವು ನಿಜವಾಗಿಯೂ ಭಾಗ್ಯವಂತರು. ಎಷ್ಟು ಜನ ನಂಬ್ತೀರಾ ನಾವು ಭಾಗ್ಯವಂತರು ಅಂತ? ನಂಬ್ತೀರಾ? ಹೌದಾ? ಯಾಕೆ ಭಾಗ್ಯವಂತರು? ಯಾಕೆ ಅನ್ನುವಂಥದ್ದಾದರೆ, ನಮ್ಮಲ್ಲಿರುವಂಥವ್ರಿಗೆ ಯಾರಿಗೂ ಕೂಡ ಕಷ್ಟ ಇಲ್ಲ, ಬಾಧೆ ಇಲ್ಲ, ಅಸ್ವಸ್ಥಗಳಿಲ್ಲ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಬ್ಬೊಬ್ಬರಲ್ಲೂ ಒಂದಲ್ಲ ಒಂದು ಕಾರ್ಯ ಇದ್ದೇ ಇದೆ. ಆದರೆ ನಾವು ಯಾಕೆ ಭಾಗ್ಯವಂತರು ಎನ್ನುವಂಥದ್ದಾದರೆ, ದೇವರು ನಮ್ಮನ್ನು ಇವತ್ತಿನವರೆಗೂ, ಈ ಕ್ಷಣದವರೆಗೂ ಇನ್ನು ಜೀವಂತವಾಗಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಭಾಗ್ಯವಂತರು. ಆಮೇಲೆ ದೇವರು ನಮ್ಮನ್ನು ನಮ್ಮ ಕಾಲುಗಳಲ್ಲಿ ನಾವು ನಡೆದುಕೊಂಡು ದೇವರ ಆಲಯಕ್ಕೆ ಬರುವಂತೆ ಮಾಡಿದ್ದಾರೆ. ಅದಕ್ಕೆ ನಾವು ಭಾಗ್ಯವಂತರು. ಆಮೇಲೆ ಆರೋಗ್ಯದಿಂದ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಭಾಗ್ಯವಂತರು. ನಾವು ಉಸಿರಾಡ್ತಾ ಇದ್ದೀವಿ. ಅದಕ್ಕಾಗಿ ನಾವು ಭಾಗ್ಯವಂತರು. ಆಮೇಲೆ ಹಲ್ಲೆಲೂಯಾ. ನಿರೀಕ್ಷೆ ಇಲ್ಲದೆ ಇರುವವರಾಗಿ ನಾವಿಲ್ಲ, ಆದರೆ ನಿರೀಕ್ಷೆ ಹೊಂದಿದಂಥವರಾಗಿದ್ದೇವೆ. ಅದಕ್ಕಾಗಿ ನಾವು ಭಾಗ್ಯವಂತರು. ಆಮೇಲೆ ಆತನು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವುದಕ್ಕೆ ಮುಂಚಿತವಾಗಿ, ವಾಕ್ಯ ಭಾಗಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಒಂದು ಸಣ್ಣ ಒಂದು ಕಾರ್ಯವನ್ನು ನಾನು ಹೇಳೋದಕ್ಕೆ ಇಷ್ಟಪಡುವಂಥವನಾಗಿದ್ದೇನೆ. ನಾವೆಲ್ಲರೂ ಕೂಡ ಚಿಟ್ಟೆಗಳನ್ನು ನೋಡಿದ್ದೇವಾ? ಬಟರ್ಫ್ಲೈಸ್ ನೋಡಿದ್ದೇವಲ್ಲ. ಸೊ ಆ ಬಟರ್ಫ್ಲೈ ಆಗುವುದಕ್ಕೆ 3 ರಿಂದ 6 ವಾರಗಳು ಕಳೀತಾವಂತೆ. 6 ವಾರ ಬೇಕು ಆಲ್ಮೋಸ್ಟ್ ಅದು ಬಟರ್ಫ್ಲೈ ಆಗಿ ಹೊರ ಬರೋದಕ್ಕಾದ್ರೆ. ಅದಕ್ಕಿಂತ ಮುಂಚೆ ಅದು ಒಂದು ಕ್ಯಾಟರ್ಪಿಲ್ಲರ್ ಅಥವಾ ಕಂಬಳಿ ಹುಳ ಅಥವಾ ಆ ರೀತಿಯ ಒಂದು ಹುಳವಾಗಿರುವಂಥದ್ದಾಗಿ, ಆ ರೀತಿಯಾಗಿ ಹುಳವಾಗಿರ್ತದೆ. ಅದು 3 ರಿಂದ 5 ದಿನಗಳವರೆಗೂ ಕೂಡ ಅದು ಆ ಹುಳವಾಗೋದಕ್ಕೆ ಮುಂಚಿತವಾಗಿ ಮೊಟ್ಟೆಯ ಆಕಾರದಲ್ಲಿ ಇರ್ತದೆ. ಮೊಟ್ಟೆಯಾಗಿ ಆನಂತರ ಮೊಟ್ಟೆಯಿಂದ ಎಲೆಗಳ ಮೇಲೆ ಮೊಟ್ಟೆ ಇಡಲ್ಪಡ್ತದೆ. ಮೊಟ್ಟೆ ಆದ ನಂತರ 3 ರಿಂದ 5 ದಿನಗಳ ಕಾಲ ಅದು ಮೊಟ್ಟೆ ಹೊಡೆದು ಹೊರ ಬರ್ತದೆ. ಹೊರ ಬಂದ ನಂತರ 10 ರಿಂದ 14 ದಿನಗಳು ಮಾತ್ರ ಅದು ಒಂದು ಹುಳವಾಗಿ ಅಥವಾ ಕಂಬಳಿ ಹುಳವಾಗಿ ಇರುವಂಥದ್ದಾಗಿದೆ. ಅದು ಜೀವನ ಪೂರ್ತಿ 10 ದಿನಗಳು ಅಥವಾ 14 ದಿನಗಳು ಪೂರ್ತಿ ಅದು ಎಲೆಗಳನ್ನು ತಿಂದುಕೊಂಡು ಬದುಕ್ತಾ ಇರುವಂಥದ್ದಾಗಿದೆ. ಅದಾದ ನಂತರ ಆ ಒಂದು 10 ರಿಂದ 14 ದಿನಗಳಾದ ನಂತರ ಮತ್ತೆ 10 ರಿಂದ 14 ದಿನಗಳದ್ದೇನು ಮಾಡ್ತದೆ, ಒಂದು ಸ್ಥಳಕ್ಕೆ ಹೋಗಿ ತನ್ನ ಮೇಲೆ ಒಂದು ಔಟರ್ ಶೆಲ್ಲನ್ನು, ಅದು ಒಂದು ಗೂಡನ್ನು ಪ್ರಿಪೇರ್ ಮಾಡಿಕೊಳ್ಳುವಂಥದ್ದಾಗಿ ಗೂಡನ್ನು ಮಾಡಿಕೊಳ್ತದೆ. 10 ರಿಂದ 14 ದಿನಗಳು ಬೇಕಂತೆ ಗೂಡನ್ನು ಮಾಡಿಕೊಳ್ಳುವುದಕ್ಕಾಗಿ. ಅದಾದ ನಂತರ ನಾವು ನೋಡ್ತೇವೆ, ಅದು ಗೂಡನ್ನು ಮಾಡಿಕೊಂಡ ನಂತರ ಅದು ಒಳಗೆ ಹೋಗಿ ಸೇರಿಕೊಂಡು ಅದು ತನ್ನನ್ನು ತಾನು ಕೂಡಾಕ್ಕೊಳ್ತದೆ. ಕೂಡಾಕಿಕೊಂಡ ನಂತರ ತನ್ನ ಈ ರೀತಿ ಹೇಳ್ತಾರೆ, ತನ್ನ ಬಾಡಿ ಎಲ್ಲ ಕೂಡ ಫ್ಲೂಯಿಡ್ ಆಗಿ ಮಾರ್ಪಾಡಾಗ್ತದಂತೆ. ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ. ಎಲ್ಲ ಬಾಡಿ ಪೂರ್ತಿ ಬ್ರೇಕ್ ಡೌನ್ ಆಗ್ತದೆ. ಒಂದು ಫ್ಲೂಯಿಡ್ ಆಗಿ ಮಾರ್ಪಾಡಾಗ್ತದೆ. ಮತ್ತೆ ಹೊಸದಾದ ಒಂದು ರೂಪವನ್ನು ತಾಳುವಂಥದ್ದಾಗಿ ಆ 14 ದಿನಗಳಲ್ಲಿ ಗೂಡೊಳಗೆ ಹೋಗಿ ತನ್ನನ್ನು ತಾನು ಏನು ಹೇಳ್ತೇವೆ, ಒಂಥರ ಸ್ಯಾಕ್ರಿಫೈಸ್ ಆಗಿ ಕೊಟ್ಟು ತನ್ನನ್ನು ತಾನು ಸಂಪೂರ್ಣವಾಗಿ ದ್ರವ್ಯಾಕಾರದಲ್ಲಿ ಮಾಡಿಕೊಂಡು ಮತ್ತೆ ಒಂದು ಹೊಸದಾದ ರೂಪವನ್ನು ಕೊಟ್ಟು ಆ ನಂತರ ಅದು ಸಣ್ಣದಾಗಿ ಹೊರ ಬರ್ತದೆ. ಹೊರ ಬಂದು ಸ್ವಲ್ಪ ದಿನಗಳು ತನ್ನ ರೆಕ್ಕೆಗಳನ್ನು, ತನ್ನ ದೇಹವನ್ನು ಒಣಗಿಸಿಕೊಂಡ ನಂತರ ಅದು ಹಾರುವುದಕ್ಕೆ ಪ್ರಾರಂಭ ಮಾಡ್ತದೆ ಅಂತ ನೋಡ್ತಾ ಇದ್ದೇವೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಸೊ ಒಂದು ಚಿಟ್ಟೆ ನಾವು ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತದೆ ಅಲ್ಲ. ಕೆಲವು ಚಿಟ್ಟೆಗಳಿದ್ದಾವೆ ಲಾಲ್ಬಾಗಲ್ಲಿ, ಲಾಲ್ಬಾಗಲ್ಲ, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಬಟರ್ಫ್ಲೈ ಪಾರ್ಕ್ ಅಂತ ಇದೆ. ಯಾರ್ಯಾರು ಬಟರ್ಫ್ಲೈ ಪಾರ್ಕ್ಸ್ ಹೋಗಿದ್ದೀರೋ ಗೊತ್ತಿಲ್ಲ. ಆದರೆ ಬಟರ್ಫ್ಲೈ ಪಾರ್ಕ್ಸಲ್ಲಿ ವಿಧವಾದಂಥ ಚಿಟ್ಟೆಗಳನ್ನು ನೋಡ್ತೇವೆ. ವಿಧವಾದಂಥ ಬಣ್ಣಗಳಲ್ಲಿ, ವಿಧವಾದಂಥ ಸೈಜ್ಗಳಲ್ಲಿ, ವಿಧವಾದಂಥ ಏನಂತೇವೆ ಆಕಾರಗಳಲ್ಲಿ ಚಿಟ್ಟೆಗಳನ್ನು ನೋಡುವಂಥ ಎಷ್ಟು ಸುಂದರವಾಗಿ ಕಾಣಿಸುವಂಥದ್ದಾಗಿದೆ. ಎಷ್ಟು ಸುಂದರವಾಗಿ ಅದ್ರ ಮೇಲೆ ಅಂತ ರೆಕ್ಕೆಗಳ ಡಿಸೈನ್ಗಳನ್ನು ನೋಡುವಂಥ, ರೆಕ್ಕೆಗಳಲ್ಲಿ ಪೇಂಟಿಂಗ್ಗಳನ್ನು ನೋಡ್ತೇವೆ. ಯಾರೋ ಪೇಂಟ್ ಮಾಡ್ದಂಗೆ ಇರ್ತದೆ ಅಲ್ಲ, ಅದು ನ್ಯಾಚುರಲ್ ಆಗಿ ಬಂದಂಥವಾಗಿದ್ದಾವೆ ಅಲ್ವಾ. ಆದರೆ ಅಷ್ಟು ಸುಂದರವಾಗಿ ಅದು ಮಾರ್ಪಾಡಾಗಬೇಕು ಎನ್ನುತ್ತದಾದರೆ ಹೆಚ್ಚು ಕಮ್ಮಿ ಹತ್ತಿರ 1 ತಿಂಗಳು, ಒಂದೂವರೆ ತಿಂಗಳು ಅದು ಆ ಒಂದು ಪ್ರೋಸೆಸ್ಸಲ್ಲಿ ಅದು ಹೋಗಲೇಬೇಕಾಗ್ತದೆ. ತನ್ನನ್ನು ತಾನು ಬರಿದು ಮಾಡಿಕೊಳ್ಳಬೇಕಾಗ್ತದೆ. ತನ್ನನ್ನು ತಾನು ಸಂಪೂರ್ಣ ಕರಗಿಸಿಕೊಳ್ಳಬೇಕಾಗ್ತದೆ. ಆನಂತರ ಹೊಸದಾದ ರೂಪವನ್ನು ತಾಳಿ ಹೊರಬರಬೇಕಾಗಿರುವಂಥದ್ದಾಗಿ. ಆಮೇಲೆ ನಾವು ಆನೆಯನ್ನು ನೋಡಿದ್ದೀವಲ್ಲ. ಆನೆ ಎಷ್ಟು ದಿನ ಪ್ರೆಗ್ನೆಂಟ್ ಆಗಿರ್ತದೆ ಗೊತ್ತಾ? ಒಂದು ಮರಿಯನ್ನು ಹಾಕಬೇಕು ಅನ್ನೋದಾದರೆ ಅದು ಪ್ರೆಗ್ನೆಂಟ್ ಆಗೋದು ಎಷ್ಟು ದಿನ ಗೊತ್ತಾ? 2 ವರ್ಷಗಳ ಕಾಲ, ಆಲ್ಮೋಸ್ಟ್ 22 ಮಂತ್ಸ್ ಅದು ಪ್ರೆಗ್ನೆಂಟ್ ಆಗಿರ್ತದಂತೆ. ಒಂದು ನಾಯಿ ಎಷ್ಟು ದಿವಸ ಪ್ರೆಗ್ನೆಂಟ್ ಆಗಿರುತ್ತೆ ಗೊತ್ತಾ? 60 ಡೇಸ್. 6 ಮಂತ್ಸಾ? 60 ಡೇಸ್ ಮ್ಯಾಕ್ಸಿಮಮ್. 60 ದಿನ ಆಸುಪಾಸಲ್ಲಿ ಅದು ಮಕ್ಕಳನ್ನು ಹಾಕುವಂಥದ್ದು. ಒಂದು ನಾಯಿಗೂ ಆನೆಗೂ ಒಂದು ಕಮ್ಯುನಿಕೇಷನ್ ಈ ರೀತಿ ನಡೀತಾ, ಮಾತುಕತೆ ಈ ರೀತಿ ನಡೀತಾ ಇದೆ. ನಾಯಿ ಹೇಳ್ತದಂತೆ, ಇಬ್ಬರು ಕೂಡ ಪ್ರೆಗ್ನೆಂಟ್, ಒಂದೇ ಸಮಯದಲ್ಲಿ ಪ್ರೆಗ್ನೆಂಟ್ ಆಗ್ತಾರೆ, ನಾಯಿ ಮತ್ತು ಆನೆ. ನಾಯಿ ಆನೆ ಈ ರೀತಿ ಕೂತ್ಕೊಂಡಿರುವಾಗ ಬೇರೆ ಕೆಲಸ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ನಾಯಿ ಹೇಳ್ತಂತೆ,
ಪ್ರೆಗ್ನೆಂಟ್ ಆಗಿ 2 ತಿಂಗಳಾಯಿತು, ನಾಯಿಗೆ ಮರಿಗಳು ಹುಟ್ಟಿದ್ವಿ. ಈಗ ಹೇಳ್ತಾ ಇದ್ದೀವಿ, ನಾನು ನೀವು ಇಬ್ಬರು ಕೂಡ ಒಟ್ಟಿಗೆ ಪ್ರೆಗ್ನೆಂಟ್ ಆದ್ವಿ ಆಯಿತಾ. ಇಬ್ಬರು ಕೂಡ 2 ತಿಂಗಳಾಯಿತು. 2 ತಿಂಗಳಾಯ್ತು, ನನಗೆ ಮರಿ ಆಯಿತು. ನೀನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದ್ಯಾ, 2 ತಿಂಗಳಾದರೂ ಇನ್ನೂ ನಿನಗೆ ಮರಿ ಆಗಿಲ್ಲ. ಅರ್ಥ ಆಗ್ತಾ ಇದೆಯಾ? 3 ತಿಂಗಳಾಯ್ತು, 3 ತಿಂಗಳಾದರೂ ಇನ್ನೂ ನಿಂಗೆ ಮರಿ ಆಗಲಿಲ್ಲ. ನಿಜವಾಗ್ಲೂ ನೀನು ಪ್ರೆಗ್ನೆಂಟೇನಾ? ನಿಜವಾಗ್ಲೂ ಇನ್ನು ಹೊಟ್ಟೆಯಲ್ಲಿ ಮಗು ಇದೆಯಾ ಎನ್ನುವಂಥ ಒಂದು ಅನುಮಾನವನ್ನು ಆನೆಯ ಹೊಟ್ಟೆಯಲ್ಲಿ ಅದು ಅಥವಾ ಆನೆಯ ಮನಸ್ಸಿನಲ್ಲಿ ಅದು ಹಾಕುವಂಥದ್ದಾಗಿ. ಆದರೆ 2 ವರ್ಷಗಳ ನಂತರ ಅದರ ಅರ್ಥ 22 ಮಂತ್ಸ್, ಹತ್ತತ್ರ 2 ವರ್ಷಗಳ ನಂತರ ಆನೆ ಒಂದು ಮರಿಯನ್ನು ಹಾಕ್ತದೆ ಆಯಿತಾ. ಆ ಮರಿಯ ಗಾತ್ರ ಎಷ್ಟಿರ್ತದೆ ಗೊತ್ತಾ? ಒಂದು ಆನೆ ಮರಿ ಹುಟ್ಟಿದಾಗ 90ರಿಂದ 120 kg ಇರ್ತದಂತೆ. ಒಂದು ನಾಯಿ ಮರಿ ಎಷ್ಟು kg ಇರ್ತದೆ ಗೊತ್ತಾ? 2 ತಿಂಗಳಲ್ಲಿ ಬೆಳೆಯುವಂಥದ್ದು ಹಬ್ಬ ಅಂದರೆ 1 kg ಒಳಗೆ ಇರ್ತದೆ, ಅದ್ರ ಮೇಲೆ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಬ್ಬೊಬ್ಬರ ಕಾಯುವಿಕೆ ಎನ್ನುವಂಥದ್ದು ಬೇರೆ ಬೇರೆ ಸ್ಟೇಜಸ್ಸಲ್ಲಿರುವಂಥದ್ದಾಗಿದೆ. ನಾಯಿ 2 ತಿಂಗಳ ಕಾರ್ಯ ಸಾಕು, ಒಂದೇ ಬಾರಿ ಅದು ಹತ್ತತ್ರ 8ರಿಂದ 10 ಮರಿಗಳು ಹಾಕ್ತದೆ. ಆನೆ 2 ವರ್ಷಕ್ಕಾದರೂ ಒಂದೇ ಮರಿ ಹಾಕೋದಕ್ಕೆ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಬ್ಬೊಬ್ಬರ ವೇಟಿಂಗ್, ಪ್ರತಿಯೊಬ್ಬೊಬ್ಬರ ಕಾಯುವಿಕೆ ಎನ್ನುವಂಥದ್ದು ವ್ಯತ್ಯಾಸವಾಗಿರುವಂಥದ್ದಾಗಿ. ಅವ್ರ ಜೀವನದಲ್ಲಿ ನಡೆದಿದೆ, ನನ್ನ ಜೀವನದಲ್ಲಿ ನಡೀತಾ ಇಲ್ಲ. ಅವ್ರು ಇಷ್ಟು ಬೇಗ ಆಗಿದೆ, ಅವ್ರಿಗೆ ಇಷ್ಟು ಬೇಗ ಆಗಿ, ನಾಯಿಗೆ ಇಷ್ಟು ಬೇಗ ಮಕ್ಕಳು ಹುಟ್ಟಿದ್ದಾವೆ, ನನಗಿಷ್ಟು ಬೇಗ ಹುಟ್ಟಿಲ್ಲ ಅಂತೇಳಿ ಆನೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾಯಿ ಒಂದು ಬಾರಿ ಹಾಕುವಂಥ 10 ಮರಿಗಳ ಜೊತೆ ಸೇರಿಸ್ಕೊಂಡು ತೂಕ ಹಾಕೋದು ಕೂಡ ಆನೆಯ ಒಂದು ಮರಿಯ ಒಂದು ಕಾಲಿನ ಭಾಗ ವೆಯ್ಟ್ ಕೂಡ ಮರಿಗಳು ಇರೋದಿಲ್ಲ. 10 ಮರಿಗಳು ಕೂಡ ವೆಯ್ಟ್ ಇರೋದಿಲ್ಲ ಅಲ್ವಾ? ಸೊ ಪ್ರತಿಯೊಬ್ಬೊಬ್ಬರ ಒಂದು ಕಾಯುವಿಕೆ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಾಗಿರುವಂಥದ್ದಾಗಿದೆ. ಪ್ರತಿಯೊಬ್ಬರನ್ನು ನಾವು ಕಾಯುವಂಥವ್ರು ನೋಡುವಾಗ ಅಥವಾ ಪ್ರತಿಯೊಬ್ಬರ ಒಂದು ಪರಿಸ್ಥಿತಿಗಳು ನೋಡುವಾಗ, ನಮ್ಮ ದೃಷ್ಟಿಕೋನದಲ್ಲಿ ನೋಡುವಾಗ ನಾವು ನಾಯಿ ಅಂತ ಆಲೋಚನೆ ಮಾಡ್ತೇವೆ. ಏನಂತ ಆಲೋಚನೆ ಮಾಡ್ತೇವೆ? ಏನಂತೆ? ನಾಯಿ ಅಂತ. ಅವ್ರಿಗಿಷ್ಟು ಬೇಕಾಯಿತು, ನನಗಿಷ್ಟು ಬೇಕಾಯಿತು, ನಿನಗಾಗಿಲ್ಲ. ಅಥವಾ ಅವ್ರಿಗಿಷ್ಟು ಬೇಕಾಯಿತು, ನನಗಿಷ್ಟ ಆಗಿಲ್ಲ. ನಾನು ಕಾಯ್ತಾ ಇದ್ದೀನಿ, ನನಗಾಗಿಲ್ಲ. ಅವ್ರು ಕಾಯ್ತಾ ಇದ್ರು, ಅವ್ರಿಗಿಷ್ಟು ಬೇಕಾಗೋಯ್ತು. ಅಲ್ಲ, ನಾವು ಆನೆಯ ರೀತಿಯಾಗಿ ಆಲೋಚನೆ ಮಾಡಬೇಕಾಗಿದೆ, ಅಥವಾ ದೇವರ ದೃಷ್ಟಿಕೋನದಲ್ಲಿ ನೋಡಬೇಕಾಗಿದೆ. ಯಾಕೆನ್ನುವಂಥದ್ದರೆ ಕಾಯುವಂಥದ್ದು ಎನ್ನುವಂಥದ್ದು ದೇವರ ಒಂದು ಪ್ರೋಸೆಸ್ ಆಗಿರುವಂಥದ್ದಾಗಿ. ಯಾವ ಕಾರ್ಯಕ್ಕೆ ದೇವರು ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೋ, ಇನ್ನೂ ನಮ್ಮನ್ನು ಕಾಯಿಸ್ತಾ ಇದ್ದಾರೆ ಎನ್ನುವಂಥದ್ದಾದರೆ ಖಂಡಿತವಾಗಿಯೂ ದೊಡ್ಡ ಕಾರ್ಯವಾಗಿ ಹೊರ ಬರ್ತದೆ. 90ರಿಂದ 120 kg ಕಾರ್ಯ ಹೊರ ಬರ್ಬೋದೇನೋ. ಅರ್ಥ ಆಗ್ತಾ ಇದೆಯಾ? ಯೋಚನೆ ಮಾಡಿರಿ, ಆನೆ ಅಷ್ಟು ಗಾತ್ರವಾದ ಆನೆ 2 ತಿಂಗಳಲ್ಲಿ ಮರಿ ಹಾಕ್ತು ಎನ್ನುವಂಥದ್ದಾದರೆ ಆ ಮರಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಮೇ ಬಿ ಇನ್ನೂ ಅದು ಪ್ರಾರಂಭವೂ ಆಗಿರೋದಿಲ್ಲ. ಮೊಟ್ಟೆಯಿಂದ ಅದು ಮಗು ಆಗಿ ಮಾರ್ಪಾಡಾಗೋದಕ್ಕೂ ಕೂಡ ಆನೆ ಗರ್ಭದಲ್ಲಿ ಪ್ರಾರಂಭ ಆಗಿರೋದಿಲ್ಲ. ಆದರೆ ಅಷ್ಟರೊಳಗೆ ನಾಯಿ ಹೊಟ್ಟೆಯಲ್ಲಿ 10 ಮರಿಗಳು ಮೊಟ್ಟೆಯಿಂದ ಮರಿಗಳಾಗಿ ಬದಲಾಗಿ ಡೆಲಿವರಿ ಕೂಡ ಆಗ್ಬಿಟ್ಟಿದ್ದಾವೆ. ಅದು ಹೊರ ಬಂದ ನಂತರ ಅದು ಕಣ್ಣು ತೆಗೆಯುವಂಥದ್ದು 9 ತಿಂಗಳಾಗ್ತದೆ, 9 ದಿನಗಳಾಗ್ತದೆ. ಆದರೆ ಆನೆಯ ಒಂದು ಮರಿಯ ಒಂದು ವಿಷಯವಾಗಿ ಹೇಳ್ತಾರೆ, ಅದು ಹೊಟ್ಟೆಯಲ್ಲಿರುವಾಗಲೇ ಅದರ ಇನ್ಸ್ಟಿಂಕ್ಟ್ಸನ್ನು ಕೂಡ ಅದು ತಿಳಿದುಕೊಳ್ತದೆ ಅಂತ ಹೇಳ್ತಾರೆ. ಅದು ಹುಟ್ಟಿದ ಕೂಡಲೇ ಇಟ್ ಈಸ್ ರೆಡಿ. ಅದು ಚೇಷ್ಟೆ ಇದೆ, ಅದಿನ್ನ ಮರಿ, ಆದರೆ ಅದು ಗೊತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಾಯಿ ಮರಿಗೆ ಹಾಲು ಕುಡಿಯೋಕೆ ಕೂಡ ಗೊತ್ತಿಲ್ಲ. ತಾಯಿಯ ಒಂದು ಕೆಚ್ಚಲು ಹಾಲು ಕುಡಿಯೋಕ್ಕೆ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ನಡೆಯೋದು ಕೂಡ ಗೊತ್ತಿಲ್ಲ. ಅದು ತೆಗೆದುಕೊಂಡೇ ಇರ್ತವೆ ನಾಯಿ ಮರಿಗಳು. ತನ್ನ ತಾಯಿ ಎಲ್ಲಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ. ಹುಡ್ಕೊಂಡು ಹೋಗ್ತಾಳೆ. ಯಾಕೆ ಅನ್ನುತ್ತದೆ? ಅವು ಕಣ್ಣುಗಳು ತೆರೆದಿಲ್ಲ, ಅವ ಕಾಲುಗಳು ಬಲ ಹೊಂದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಇವತ್ತು ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವ್ರು ಆಗೋಣ. ಯೆಶಾಯನ ಗ್ರಂಥ 40ನೇ ಅಧ್ಯಾಯ 31ನೇ ವಚನ ನಾವು ಓದಿಕೊಳ್ಳುವುದಾದರೆ, ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 40 ವರ್ಸ್ 31. ಈ ವಾಕ್ಯ ನಮಗೆಲ್ಲರೂ ತುಂಬ ಚಿರಪರಿಚಿತವಾಗಿರುವಂಥ ವಾಕ್ಯ. ಅನೇಕ ಬಾರಿ ಅನೇಕ ವಿಷಯಗಳಲ್ಲಿ ಅನೇಕ ರೀತಿಯಾಗಿ ನಾವು ಉಪಯೋಗ ಮಾಡಿದ್ದೇವೆ. ಅನೇಕ ರೀತಿಯಾಗಿ ಅನೇಕರು ಉಪಯೋಗ ಮಾಡಿ ನಮಗೆ ಹೇಳಿರುವಂಥದ್ದು ಕೇಳಿಸ್ಕೊಂಡಿದ್ದೇವೆ. ವಾಕ್ಯಗಳನ್ನು ಕೂಡ ಕೇಳಿಸಿಕೊಂಡಂಥವ್ರಾಗಿದ್ದೇವೆ. ಅಲ್ಲಿ ಹೇಳ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಏನಂತಾರಂತೆ? ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದಣಿಯರು, ನಡೆದು ಬಳಲರು ಅಂತ ವಾಕ್ಯ ಹೇಳ್ತಾ ಇದೆ. ಆಮೇಲೆ
ಸೊ ವಾಕ್ಯದ ಪ್ರಕಾರವಾಗಿ ನಾವು ತಿಳಿಯುವಂಥದ್ದು ಏನಪ್ಪ ಎನ್ನುವಂಥದ್ದಾದರೆ, ಅಲ್ಲಿ ಯೆಹೋವನನ್ನು ನಿರೀಕ್ಷಿಸುವವರು ಅಂತ ಹೇಳ್ತಾ ಇದೆ. ಅದು ನಿರೀಕ್ಷಣೆ ಎನ್ನುವಂಥದ್ದು ಹೋಪನ್ನು ತೋರಿಸ್ತದೆ, ಒಂದು ನಿರೀಕ್ಷೆಯನ್ನು ತೋರಿಸುವಂಥದ್ದಾಗಿ. ಇಂಗ್ಲೀಷಲ್ಲಿ ಇನ್ನೊಂದು ವರ್ಷನ್ ಹೇಳ್ತಾರೆ ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ಅಂತ ಹೇಳ್ತಾರೆ. ಮತ್ತೊಂದು ವರ್ಷನ್ ಹೇಳ್ತಾರೆ ದೋಸ್ ಹೂ ಹೋಪ್ ಅಪಾನ್ ದ ಲಾರ್ಡ್ ಅಂತ ಹೇಳ್ತಾರೆ. ಕಾಯುವಂಥದ್ದು, ನಿರೀಕ್ಷೆ ಅಂತ ಕೂಡ ಹೇಳ್ತಾ ಇರುವಂಥದ್ದು ನಾವು ನೋಡ್ತಾ ಇರುವಂಥವ್ರಾಗಿದೆ. ಪ್ರತಿಯೊಬ್ಬೊಬ್ಬ ಮನುಷ್ಯನೂ ಕೂಡ ಕಾಯಬೇಕಾಗಿರುವಂಥ ಒಂದು ಸಮಯ ಇದೆ ಅಂತ ನಾವು ತಿಳಿದುಕೊಳ್ತೇವೆ. ಆಮೇಲೆ ನಮಗೆ ಅನೇಕರಿಗೆ ಕೆಲವು ವಿಷಯಗಳಲ್ಲಿ ಕಾಯುವುದಕ್ಕೆ ಇಷ್ಟ ಇಲ್ಲ. ಕೆಲವ್ರಿಗೆ ಊಟದ ವಿಷಯದಲ್ಲಿ ಕಾಯುವುದಕ್ಕಂತೂ ಇಷ್ಟನೇ ಇಲ್ಲ, ಆಗದೇ ಇಲ್ಲ. ಹೌದಾ? ಹಂಗ್ರಿ ಮ್ಯಾನ್ ಇಸ್ ಅನ್ ಆಂಗ್ರಿ ಮ್ಯಾನ್ ಅಂತ. ಅದರ ಅರ್ಥ ನಿಂಗೆ ಹೊಟ್ಟೆ ಹಸಿದ ಕೋಪ ಬರುತ್ತಾ? ಕೆಲವ್ರು ಕಾಯೋದಕ್ಕಾಗೋದೇ ಇಲ್ಲ. ಕೆಲವ್ರು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರ್ಬೇಕು ಅಂದರೆ ಬಸ್ಗೋಸ್ಕರ ಕಾಯೋದಕ್ಕೂ ಇಷ್ಟ ಇಲ್ಲ. ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಬಂದ್ಬಿಡ್ಲಿ ಹತ್ಬಿಟ್ಟು ಹೋಗ್ಬಿಡೋಣ ಅನ್ಕೊಂತಾರೆ ಅಲ್ವಾ? ಕೆಲವರಿಗೆ ಹಾಸ್ಪಿಟಲ್ಗಳಲ್ಲಿ ಕಾಯೋದಂತೂ ಇಷ್ಟ ಅಲ್ಲ. ಇಷ್ಟನಾ? ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ಹೋಗ್ತೇವೆ, ಒಂದಷ್ಟು ಜನ ಇದ್ದಾರೆ. ನಂಗೆ ಬ್ಯಾಪ್ಟಿಸ್ಟ್ಗೆ ಹೋದಾಗ ತುಂಬ ಅನುಭವ. ಎಷ್ಟು ಬೇಗ ಹೋದರೂ ಕೂಡ ಅಷ್ಟೇ ಲೇಟಾಗಿ ಕರೀತಾರೆ ಅವರು. ಅಲ್ಲ, ಕಾಯೋದಂತಂದರೆ ತುಂಬ ಆಗೋದೇ ಇಲ್ಲ. ಅದರಲ್ಲೂ ಕೂಡ ತುಂಬ ಇಷ್ಟವಾದಂಥ ಒಂದು ಸ್ಥಳಕ್ಕೋ ಇಷ್ಟವಾಗಿರುವಂಥ ಒಂದು ಅಡುಗೆನೋ ಏನೋ ಒಂದು ಮಾಡುವಾಗ ಅದನ್ನು ತಿನ್ನೋದಕ್ಕೆ ಕಾಯುವಂಥ ಒಂದು ಪ್ರಾಸೆಸ್ ಇದೆಯಲ್ಲ, ವರ್ಷಗಳೇ ತಗೊಂಡಾಗಿರ್ತದೆ. ಯಾವಾಗ ಬರುತ್ತೆ ಅಲ್ವಾ? ಆದರೆ ಪ್ರತಿಯೊಬ್ಬೊಬ್ಬರು ಕೂಡ ಕಾಯುವಂಥ ಒಂದು ಸಮಯ ಇದೆ ಅಂತ ವಾಕ್ಯ ಹೇಳ್ತಾ ಇರುವಂಥ. ಪಕ್ಕದಲ್ಲಿರೋರ್ಗೆ ಹೇಳಿ, ನಿಮಗೂ ಒಂದು ಸಮಯ ಇದೆ. ಮೇ ಬಿ ನೀವು ಆ ಸಮಯದಲ್ಲಿ ಅದು ಹೋಗ್ತಾ ಇದ್ದೀರೇನೋ, ಆ ಸಮಯದಲ್ಲಿ ಕಾಯುತ್ತಾ ಇರುವಂಥ ಒಂದು ಸಮಯದಲ್ಲಿ ಅದು ಹೋಗ್ತಾ ಇದ್ದೀರೇನೋ, ಏನು ಮಾಡಬೇಕು ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದೀರೇನೋ. ನಾವು ಆ ಕಾಯುವಂಥ ಸಮಯಗಳನ್ನು ಮಾಡುವಂಥದ್ದು ಪ್ರಾರ್ಥನೆ ಉತ್ತರಗಳಿಗಾಗಿ ಕಾಯ್ತಾ ಇರುವಂಥವರಾಗಿದ್ದೇವೆ. ಕೆಲವು ಬಾರಿ ಸ್ವಸ್ಥತೆಗಾಗಿ ಕಾಯುವಂಥವರಾಗಿದೆ. ಕೆಲವು ಬಾರಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಒಂದು ಬಿಡುಗಡೆಗಾಗಿ ಕಾಯ್ತಾ ಇರುವಂಥವರಾಗಿದ್ದೇವೆ. ಕೆಲವು ಬಾರಿ ನಾವು ಹೆಚ್ಚಾಗಿ ಪ್ರೀತಿಸುವಂಥವ್ರು ದೇವರ ಕಡೆಗೆ ಬರಲಿ ಅಂತ ನಾವು ಕಾಯ್ತಾ ಇರುವಂಥವರಾಗಿದ್ದೇವೆ. ಕೆಲವು ಬಾರಿ ದೇವರು ನಮ್ಮನ್ನು ನಾನು ಯಾವ ರೀತಿ ಹೋಗಬೇಕು ಅಂತ ಒಂದು ಮಾರ್ಗವನ್ನು ತೋರಿಸಲಿ ಅಂತ ಡೈರೆಕ್ಷನ್ಗಾಗಿ ನಾವು ಕಾಯುವಂಥವರಾಗಿದ್ದೇವೆ. ಕೆಲವು ಬಾರಿ ದೇವರು ಕೊಟ್ಟಂಥ ವಾಗ್ದಾನಗಳು ನೆರವೇರಲಿ ಅಂತ ಕಾಯುವಂಥ ಪರಿಸ್ಥಿತಿಗಳು ಕೂಡ ಇರುವಂಥವಾಗಿದೆ. ಅನೇಕ ವಿಧವಾಗಿ ನಾವು ಕಾಯುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲೂ ಕೂಡ ಅನೇಕರು ಕಾದಂಥವರಾಗಿದ್ದಾರೆ. ಅದರಲ್ಲಿ ಒಬ್ಬರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಶಿಷ್ಯರು ಕೂಡ ಕಾದಂಥವ್ರು, ತೆಗಿಬೇಡಿ, ಅದು ಓದ್ತಾ ಇಲ್ಲ. ಅವರು ಕೂಡ ಕಾದಂಥವರಾದರು. ಕಾದದ್ದರಿಂದಲೇ ಅವರು ದೇವರ ವಾಗ್ದಾನವೂ ವರವೂ ಆಗಿರುವಂಥ ದೇವರ ಆತ್ಮನ ನಾವು ಹೊಂದಿಕೊಂಡಿರುವಂಥ ವಾಕ್ಯ ಹೇಳ್ತಾ ಇರುವಂಥದ್ದಾಗಿದೆ. ಆಮೇನ್. ಅಲ್ಲಿ ಕಷ್ಟಕರವಾದಂಥದ್ದು ಏನಪ್ಪ ಎನ್ನುವಂಥದ್ದಾದರೆ, ದೇವರ ಅಥವಾ ಎಂಡ್ ರಿಸಲ್ಟನ್ನು ಹೊಂದಿಕೊಳ್ಳುವಂಥದ್ದು ಕಷ್ಟ ಅಲ್ಲ, ಅಥವಾ ಪ್ರಾಮಿಸ್ಗಳನ್ನು ವಾಗ್ದಾನಗಳನ್ನು ಹೊಂದಿಕೊಳ್ಳುವಂಥದ್ದು ಕಷ್ಟ ಅಲ್ಲ. ಕಷ್ಟ ಏನಪ್ಪ ಎನ್ನುವಂಥದ್ದಾದರೆ, ಆ ಒಂದು ಪ್ರಾಮಿಸಿಂದ ಫುಲ್ಫಿಲ್ಮೆಂಟ್ ಮಾಡಬೇಕು. ಆ ವಾಗ್ದಾನವನ್ನು ಹೊಂದಿಕೊಂಡ ದಿನದಿಂದ ವಾಗ್ದಾನವನ್ನು ಪಡೆದುಕೊಳ್ಳುವಂಥ ದಿನದವರೆಗೂ ಕಾಯುವಂಥದ್ದು ಇದೆಯಲ್ಲ, ಅದು ಕಷ್ಟ, ಅದು ಕಷ್ಟವಾಗಿರುವಂಥದ್ದಾಗಿದೆ. ಆಮೇಲೆ ಏನಾಗಿದೆ ಆ ಪರಿಸ್ಥಿತಿ ಕಷ್ಟ. ನಾನು ಇವತ್ತಿನಿಂದ ನನ್ನ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಎನ್ನುವಂಥ ಪ್ರಾರಂಭದಿಂದ ಅದರ ಅಂತ್ಯದವರೆಗೂ, ಅಂತ್ಯ ರಿಸಲ್ಟ್ ನನಗೆ ಗೊತ್ತಿರ್ಬೋದು, ನನ್ನ ನಿರೀಕ್ಷೆ ನನಗೆ ಗೊತ್ತು, ಅಲ್ಲಿದೆ, ನನ್ನ ಬಹುಮಾನ ಅಲ್ಲಿದೆ. ಆದರೆ ಇಲ್ಲಿಂದ ಅಲ್ಲಿಗೆ ಹೋಗುವಂಥದ್ದೇ ಕಷ್ಟಕರವಾಗಿರುವಂಥದ್ದಾಗಿದೆ. ಆಮೇಲೆ ಸೊ ಯೆಶಾಯ 40ನೇ ಅಧ್ಯಾಯ 31ನೇ ವಚನ ಯಾರು ಕೊಟ್ಟಿದೆ ಅನ್ನುವಂಥದ್ದಾದರೆ, ಈ ಕಾಯುವಂಥದ್ದು ಎನ್ನುವಂಥ ಅರ್ಥ ಗೊತ್ತಿರುವಂಥವರಿಗೆ ಕೊಟ್ಟಂಥದ್ದಾಗಿದೆ. ಯಾಕೆ ಗೊತ್ತಾ? ಅವರು ಈಗಾಗಲೇ ತಮ್ಮ ದೇಶದಿಂದ ಬೇರೆ ದೇಶಕ್ಕೆ ಒಯ್ಯಲ್ಪಟ್ಟಂಥ ಜನರ ವಿಷಯವಾಗಿ ಎಲ್ಲ ಮಾತಾಡ್ತಾ ಇರುವಂಥದ್ದು. ಬಾಬಿಲೋನ್ ಸಾಮ್ರಾಜ್ಯದವರು ಇಸ್ರಾಯೇಲರನ್ನು ಆಳ್ವಿಕೆ ಮಾಡುವಂಥ ಒಂದು ಸಮಯದ ವಿಷಯವಾಗಿ ಮಾತಾಡ್ತಾ ಇರುವಂಥದ್ದಾಗಿ. ಅವರು ಕಳೆದುಕೊಂಡಂಥವರಾಗಿದ್ದಾರೆ. ಅವರು ಏನು ಹೇಳ್ತಾರೆ, ಒತ್ತೆ ಆಳುಗಳಾಗಿ ಒಯ್ಯಲ್ಪಟ್ಟಂಥವರಾಗಿದ್ದಾರೆ ಅಂತ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಅವರ ಭವಿಷ್ಯ ಏನು ಅಂತ ಗೊತ್ತಿಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಇರುವಂಥವರಾಗಿದ್ದಾರೆ. ಹಾಗೆ ಅನೇಕರು ಕೂಡ ಈ ರೀತಿಯಾಗಿ ತಿಳ್ಕೊಂಡಿದ್ದಾರೆ. ಅವರಲ್ಲಿ ಅನೇಕರು ಈ ರೀತಿ ತಿಳ್ಕೊಂಡ್ರೆ, ಯಾವ ರೀತಿ ತಿಳ್ಕೊಂಡ್ರು ಗೊತ್ತಾ? ದೇವರು ನಮ್ಮನ್ನು ಮರೆತು ಹೋಗಿದ್ದಾರೆ.
ಏನಾಗಿದ್ದಾರಂತೆ? ನಾವು ಕೂಡ ಕಾಯುವಂಥ ದಿನಗಳಲ್ಲಿ ಅನೇಕ ಬಾರಿ ನಾನು ದೇವರೇ ಇಷ್ಟೆಲ್ಲ ಕಾಯ್ತಾ ಇದ್ದೀನಿ, ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರು ನನ್ನನ್ನು ಮರೆತು ಹೋಗಿದ್ದಾರೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾರೆ ಎನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನೋಡುವಂಥವರಾಗಿದೆ. ಆ ಒಂದು ಆದರೆ ಅವರು ಆ ರೀತಿ ಅಂದುಕೊಂಡ್ರು ಕೂಡ ದೇವರು ಒಂದು ವಾಗ್ದಾನವನ್ನು ಕೊಡ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅಂತ ವಾಕ್ಯ ಹೇಳ್ತಾರೆ. ಆಮೇನ್. ಏನು ಹೇಳ್ತಾರೆ? ದೋಸ್ ಹೂ ವೇಟ್ ಅಪಾನ್ ದ ಲಾರ್ಡ್ ಶಾಲ್ ರಿನೀವ್ ದೇ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅವರು ಬಲವನ್ನು ಹೊಂದಿಕೊಳ್ಳೋದಿಲ್ಲ, ದೇವರೇ ಬಲವನ್ನು ಕೊಡ್ತಾರೆ ಅಂತ ವಾಕ್ಯ ಹೇಳ್ತಾರೆ. ಆಮೇನ್. ನಾವು ಬಲವನ್ನು ಹೊಂದಿಕೊಳ್ಳಬೇಕು ಅಂದರೆ ಏನು ಮಾಡಬೇಕು? ಒಂದಷ್ಟು ಊಟ ತಿಂದರೆ, ಒಂದಷ್ಟು ಪ್ರೋಟೀನ್ ತಿಂದರೆ ಬಲ ಬರ್ತದೆ ಅಂತಾರೆ. ಆದರೆ ಆ ಪ್ರೋಟೀನ್ ತಿಂದಾಗ ದೇವರು ಕೊಡುವಂಥ ಬಲ ಬರೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆ ಪ್ರೋಟೀನ್ ತಿಂದಾಗ ಡಿಸ್ಕರೇಜ್ಮೆಂಟಲ್ಲಿ ಇರೋದಾದರೆ ಆ ಪ್ರೋಟೀನ್ ತಿಂದಾಗ ಡಿಸ್ಕರೇಜ್ಮೆಂಟ್ ಹೋಗೋದಿಲ್ಲ. ನಾನು ಲಾಸಲ್ಲಿರುವಾಗ ಪ್ರೋಟೀನ್ ತಿಂದಾಗ ಲಾಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಕೊಡುವಂಥ ಬಲವನ್ನು ನಾನು ಹೊಂದಿಕೊಳ್ಳುವಾಗ ಆಗ ಮಾತ್ರವೇ ನನ್ನಲ್ಲಿರುವಂಥ ಡಿಸ್ಕರೇಜ್ಮೆಂಟ್ ಇರ್ಬೋದು, ಅಥವಾ ಲಾಸ್ ಇರ್ಬೋದು, ಅಥವಾ ಕನ್ಫ್ಯೂಷನ್ ಇರ್ಬೋದು, ಎಲ್ಲವೂ ಕೂಡ ಹೋಗೋದಕ್ಕೆ ಸಾಧ್ಯ. ನಿರೀಕ್ಷೆ ಇಲ್ಲದೆ ಇರುವಂಥ ಪರಿಸ್ಥಿತಿಗಳಲ್ಲೂ ಕೂಡ ದೇವರ ಬಲವು ನನಗೆ ನಿರೀಕ್ಷೆಯನ್ನು ತೋರ್ಪಡಿಸುವಂಥದ್ದಾಗಿದೆ. ಆಮೇಲೆ ಸೊ ನಾವು ತಿಳಿದುಕೊಳ್ಳುವಂಥದ್ದು ಏನಪ್ಪ ಎನ್ನುವಂಥದ್ದಾದರೆ, ಕಾಯುವಂಥ ಸಮಯ ವ್ಯರ್ಥವಾಗುವಂಥ ಸಮಯ ಅಲ್ಲ. ಆಮೇಲೆ ನಾವು ಕಾಯುವಾಗ ಏನಾಗ್ತದೆ ಗೊತ್ತಾ? ನಮ್ಮ ನಂಬಿಕೆ, ದೇವರ ಮೇಲಿನ ನಂಬಿಕೆ ಸ್ಟ್ರೆಚ್ ಆಗುವಂಥದ್ದಾಗಿದೆ, ಜಾಸ್ತಿ ಆಗುವಂಥದ್ದಾಗಿದೆ, ಅಥವಾ ಜಾಸ್ತಿ ಆಗಬೇಕಾಗಿರುವಂಥದ್ದಾಗಿದೆ. ಅನೇಕ ಬಾರಿ ಕಾಯುವಾಗ ಏನಾಗ್ತದೆ ಅನ್ನುವಂಥದ್ದಾದರೆ, ಮೊದಲನೇ ದಿನ ಕಾಯುವಾಗ, ಕೆಲವು ದಿನಗಳು ಕಾಯುವಾಗ ದೇವರ ಮೇಲೆ ನಂಬಿಕೆ ಇರ್ತದೆ, ಅದು ಆಗದೇ ಇರುವಾಗ ನಿಧಾನಕ್ಕೆ ನಂಬಿಕೆ ಹೋಗ್ತದೆ, ದೇವರ ಮೇಲೆ ನಂಬಿಕೆ ಇಲ್ಲದೆ ಹೋಗ್ತದೆ. ಆದರೆ ಕಾಯುವಂಥದ್ದು ನಿಜವಾಗಿಯೂ ಏನಪ್ಪ ಎನ್ನುತ್ತಿದ್ದಾರೆ, ದೇವರ ಮೇಲೆ ನಾವು ಕಾಯುವಂಥವರಾಗಿರೋದಾದರೆ ಪ್ರತಿದಿನವೂ ಆತನ ಮೇಲಿನ ನಂಬಿಕೆ, ನನ್ನ ನಂಬಿಕೆ ಆತನ ಮೇಲೆ ಇನ್ನೂ ಹೆಚ್ಚಾಗಿ ಹೋಗ್ತಾ ಇರಬೇಕಾಗಿದೆ, ಇನ್ನೂ ಜಾಸ್ತಿ ಆಗ್ತಾ ಇರಬೇಕು. ಯಾಕೆ ಅನ್ನುವಂಥದ್ದು ಅದನ್ನು ಖಂಡಿತವಾಗಿ ಮಾಡ್ತಾರೆ. ಆತನು ಮಾಡುವ ದಿನಕ್ಕಾಗಿ ನಾನು ಕಾಯಬೇಕಾಗಿರುವಂಥದ್ದಾಗಿ. ಆಮೇಲೆ ಪ್ರಾರಂಭದ ಸಭೆಯ ದಿನಗಳಲ್ಲಿ ಅಪೊಸ್ತಲರುಗಳು ಯೇಸುವಿನ ಬರವಣಿಗೆ ವಿಷಯವಾಗಿ ಮಾತಾಡ್ತಾ ಇರುವಂಥವ್ರು, ಇದು ರ್ಯಾಪ್ಚರ್ ವಿಷಯವಾಗಿ, ಯೇಸು ಬರ್ತಾರೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಇರುವಂಥ ವಿಷಯವಾಗಿ ಮಾತಾಡ್ತಾ ಇರುವಂಥವ್ರಾಗಿದ್ದಾರೆ. ಒಂದು ಕಡೆ ಪೌಲನ ರೀತಿ ಬರುತ್ತಾನೆ, ಅವರು ಕಾದು ಅವ್ರು ಅನ್ಕೊಂಡಿದ್ರು ದೇವರು ಈಗ ಬರ್ತಾರೆ ಅಂತ ಹೇಳಿ ತಮ್ಮ ಆಸ್ತಿಗಳನ್ನೆಲ್ಲ ಮಾರಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಹೇಳ್ತಾರೆ. ಅವರು ಡಿಸ್ಕರೇಜ್ ಆಗ್ತಾರೆ, ಇನ್ನೂ ಬಂದಿಲ್ಲ ಅಂತ. ಆ ಥರ ಲೆಕ್ಕ ಹಾಕಿದ್ರೆ ಇವತ್ತಿಗೆ 2000 ಚಿಲ್ಲರೆ ವರ್ಷಗಳಾಗ್ಬಿಟ್ಟಿದೆ. ಇವತ್ತು ಕೂಡ ಯೇಸು ಇನ್ನೂ ಬರಲಿಲ್ಲ. ಆತನು ಯಾವಾಗ ಬರ್ತಾನೆ ಅಂತ ಯಾರೂ ಕೂಡ ಗೊತ್ತಿಲ್ಲ. ಆದರೆ ಆತನು ಬರ್ತಾನೆ ಎನ್ನುವಂಥ ಒಂದು ಕಾರ್ಯ ಇದೆಯಲ್ಲ, ಅದು ನಮ್ಮ ನಂಬಿಕೆ, ಅದು ನಮ್ಮ ನಿರೀಕ್ಷೆ, ಅದು ನಮ್ಮ ಗೋಲ್ ಆಗಿರುವಂಥದ್ದಾಗಿ. ಆತನು ಖಂಡಿತವಾಗಿ ಬರ್ತಾರೆ. ಆತನ ಬರವಣಿಗೆಗೆ ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಆಮೇನ್, ಹಲ್ಲೆಲೂಯಾ, ಆಮೇನ್. ಸೊ ಕಾಯುವಂಥದ್ದು ಸಮಯವನ್ನು ಕಳೆಯುವುದಕ್ಕಿಂತ ದೊಡ್ಡದಾದ ಒಂದು ಕಾರ್ಯ ಅಂತ ನಾವು ತೀರಬೇಕಾಗಿರುವಂಥದ್ದು. ಕಾಯುವುದು ಎನ್ನುವಂಥದ್ದಾದರೆ ಅದರ ಅರ್ಥ, ಅಥವಾ ಅದನ್ನು ಹೀಬ್ರೂ ಭಾಷೆಯಲ್ಲಿ ಖಾವಾ ಅಂತ ಕರೆಯುವಂಥವ್ರಾಗಿದ್ದಾರೆ. ಅದರ ಅರ್ಥ ಏನಪ್ಪ ಏನಂತ, ಒಂದು ನಿರೀಕ್ಷೆ ಇಡುವಂಥದ್ದು, ಇನ್ನೊಂದು ಎದುರು ನೋಡುವಂಥ, ಎಕ್ಸ್ಪೆಕ್ಟ್ ಮಾಡುವಂಥದ್ದು, 3 ನಂಬುವಂಥದ್ದು, ಟು ಟ್ರಸ್ಟ್ ಅಂತ ಹೇಳ್ತೇವೆ. 4ನೇದು ಟು ಲುಕ್ ಈಗರ್ಲಿ ಟುವರ್ಡ್ಸ್ ಸಮಥಿಂಗ್, ಒಂದು ಕಾರ್ಯದ ಕಡೆಗೆ ನಾವು ಆತುರದಿಂದ ಕಾಯುವಂಥದ್ದಾಗಿದೆ, ಅಥವಾ ನೋಡುವಂಥದ್ದಾಗಿದೆ, ಆಸೆಯಿಂದ ನೋಡುವಂಥದ್ದಾಗಿದೆ. ಹಾಗೆ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಅರ್ಥ ಏನಪ್ಪ ಎನ್ನುತ್ತದಾದರೆ, ಆ ಕಾಯು ಅಥವಾ ಖಾವ ಎನ್ನುವಂಥ ಪದಕ್ಕೆ ನಿಜವಾದ ಆಳವಾದ ಅರ್ಥ ಏನಪ್ಪ ಎನ್ನುತ್ತದಾದರೆ, ಹಗ್ಗವನ್ನು ನಾವು ನೋಡಿದ್ದೇವಲ್ಲ, ಹಗ್ಗ, ದಾರ, ಟ್ವೈನಲ್ಲಿ ನೀವು ಅದನ್ನು ಬೇರ್ಪಡು ಮಾಡ್ಬೋದು. ಗೊತ್ತಾ ನಿಮಗೆ? ಟ್ವೈನ್ ನೀವು ಬಿಡಿಸ್ಬೋದು, ಅರ್ಥ ಆಗ್ತದೆ ಹೇಳ್ತಾ ಇರುವಂಥದ್ದು. ಅದನ್ನು ಒಂದೊಂದೇ ಬಿಡಿಸ್ಬೋದು. ಅದರ ಅರ್ಥ ಏನಪ್ಪ ಎನ್ನುತ್ತದಾದರೆ, ಟ್ವಿಸ್ಟ್ ಲೈಕ್ ಎ ಟ್ವೈನ್, ಅದು ಹಗ್ಗದ ಹಾಗೆ, ರೋಪ್ ಹಾಗೆ ಟ್ವಿಸ್ಟ್ ಆಗಿ ಅಂತ ಅರ್ಥ ಖಾವ ಅನ್ನುವಂಥದ್ದು. ಅದರ ಅರ್ಥ ಆ ಒಂದು ಎಳೆ ದಾರದ ಒಂದೇ ಒಂದು ಎಳೆ, ಹಗ್ಗದ ಒಂದೇ ಒಂದು ಎಳೆ ತೆಗೆಯುವುದಾದರೆ ನೀವು ಈಸಿಯಾಗಿ ಅದನ್ನು ಕಟ್ ಮಾಡ್ಬೋದು. ಅದನ್ನೇ ಕೆಲವು ಎಳೆಗಳನ್ನು, ಕೆಲವು ದಾರಗಳನ್ನು ಜೊತೆಗೆ ಸೇರಿಸೋದಾದರೆ ಅದು ಬಲವಾಗುವಂಥ, ಗಟ್ಟಿಯಾಗಿರುವಂಥದ್ದು, ಅದನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಾಗಿ ದೇವರು ನಮ್ಮ ಮುಂದೆ ಒಂದು ಚಿತ್ರಣವನ್ನು ಇಡ್ತಾ ಇರುವಂಥವ್ರು. ಏನು ಚಿತ್ರಣ ಎನ್ನುವಂಥದ್ದಾದರೆ, ಈ ವಿಶ್ವಾಸಿಗಳು ಅಥವಾ ಯೇಸುವನ್ನು ನಂಬಿರುವಂಥವರು ಕಾಯುವ ಸಮಯದಲ್ಲಿ ದೇವರೊಂದಿಗೆ ಪ್ರಾರ್ಥನೆಯಲ್ಲಿಯೂ, ಆರಾಧನೆಯಲ್ಲಿಯೂ, ನಂಬಿಕೆಯಲ್ಲಿಯೂ
ಏನು ಹೇಳ್ತೇವೆ, ವಿಧೇಯತ್ವದಲ್ಲಿಯೂ ಕೂಡ ಆತನೊಂದಿಗೆ ಆತ್ಮಿಕವಾಗಿ ನಾವು ಬಲಗೊಳ್ಳಬೇಕಾಗಿರುವಂಥದ್ದು ಅಂತ ಹೇಳ್ತಾರೆ. ಕಾಯುವಂಥದ್ದು ಸುಮ್ಮನೆ ಕೂರುವಂಥದ್ದಲ್ಲ, ಕಾಯುವಂಥದ್ದು ಆತನೊಂದಿಗೆ ಹೆಚ್ಚಾದ ಸಂಬಂಧವನ್ನು ಹೊಂದಿಕೊಳ್ಳುವಂಥ, ಸ್ಟೇಯಿಂಗ್ ಕನೆಕ್ಟೆಡ್ ಇಸ್ ವೇಟಿಂಗ್. ಅನೇಕ ಬಾರಿ ನಾವು ಕಾಯ್ತಾ ಇದ್ದೇವೆ ಅಂತ ಸುಮ್ಮನೆ ಕೂತ್ಕೊಳ್ಳುವಂಥದ್ದಲ್ಲ, ಆತನೊಂದಿಗೆ ನಿಜವಾಗಿಯೂ ಸಂಬಂಧವನ್ನು ಹೊಂದಿಕೊಳ್ಳುವಂಥದ್ದೇ, ಸಂಬಂಧದಲ್ಲಿ ಬೆಳೆಯುವಂಥದ್ದೇ ನಿಜವಾದ ಕಾಯುವಿಕೆಯನ್ನು ತೋರಿಸುವಂಥದ್ದಾಗಿ. ಸೊ ಕಾವ ಎನ್ನುವಂಥದ್ದು ಏನಪ್ಪ ಎನ್ನುವಂಥದ್ದಾದರೆ, ದೇವರೊಂದಿಗೆ ನಾನು ನೀವು ಆ ಹಗ್ಗ ಯಾವ ರೀತಿಯಾಗಿ ಜೊತೆಯಾಗಲ್ಪಡ್ತದೋ ಆ ರೀತಿಯಾಗಿ ದೇವರೊಂದಿಗೆ ನಾವು ಕೂಡ ಜೊತೆಯಾಗಬೇಕಾಗಿರುವಂಥದ್ದಾಗಿ. ಆಮೇನ್ ಆಮೇನ್. ಸೊ ಈ ಕಾಯುವಂಥದ್ದು ನಡೆಯುವಂಥದ್ದು ಯಾವಾಗ ಅನ್ನುವಂಥದ್ದು ಆದರೆ, ಅನೇಕ ಬಾರಿ ಅಥವಾ ಕಾಯುವಂಥದ್ದು ನಮಗೆ ಡಿಸ್ಕರೇಜ್ಮೆಂಟ್ ತರುವಂಥದ್ದು, ಕುಗ್ಗಿ ಹೋಗುವಂತೆ ಮಾಡುವಂಥದ್ದಾಗಿ. ಯೆಶಾಯ 40ನೇ ಅಧ್ಯಾಯ 31ನೇ ವಚನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥದ್ದಾದರೆ, ಐಸಾಯ 39ನೇ ಅಧ್ಯಾಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದಾಗಿ. 39ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದೆ, ಅಲ್ಲಿ 39ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ಬಾಬೇಲಿನ ಅರಸನು ಹಿಜ್ಕೀಯನ ಬಳಿಗೆ ದೂತರನ್ನು ಕಳುಹಿಸಿತು. ಏನು ಹೇಳ್ತಾ ಇದ್ದಾನೆ ಇಲ್ಲಿ 39ನೇ ಅಧ್ಯಾಯದಲ್ಲಿ ನಡೀತಾ ಇರೋದೇನಪ್ಪ ಎನ್ನುವಂಥದ್ದಾದರೆ, ಅವರಿನ್ನ ಕ್ಯಾಪ್ಚರ್ ಆಗಿಲ್ಲ, ಆದರೆ ಕ್ಯಾಪ್ಚರ್ ಆಗುವುದಕ್ಕೆ ಮುಂಚೆ ನಡೆಯುವಂಥ ಒಂದು ಕಾರ್ಯ. 39ನೇ ಅಧ್ಯಾಯಕ್ಕೂ 40ನೇ ಅಧ್ಯಾಯಕ್ಕೂ ಹೆಚ್ಚು ಕಮ್ಮಿ 100ರಿಂದ 120 ವರ್ಷಗಳ ಅಂತರ ಇರುವಂಥದ್ದಾಗಿದೆ. ಎರಡು ತಕ್ಷಣ ಆಗಲಿಲ್ಲ. ಯಾಕೆಂದರೆ ಇಲ್ಲಿ ನಾವು ಅವರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೋಗುವಂಥದ್ದು ನೋಡ್ತಾ ಇಲ್ಲ. 40ನೇ ಅಧ್ಯಾಯದಲ್ಲಿ ಅವರು ಕ್ಯಾಪ್ಚರ್ ಬಾಬಿಲೋನ್ ಸಾಮ್ರಾಜ್ಯದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. 39ನೇ ಅಧ್ಯಾಯಗಳಿರುವಾಗ ಇನ್ನು ಅವರು ಬಾಬಿಲೋನ್ ಸಾಮ್ರಾಜ್ಯಕ್ಕೆ ಹೋಗಲಿಲ್ಲ. ಸೊ 39ನೇ ಅಧ್ಯಾಯಕ್ಕೂ 40ನೇ ಅಧ್ಯಾಯಕ್ಕೂ ಒಂದು ಅಂತರ ಇದೆ. ಆ ಅಂತರದಲ್ಲಿ 39ನೇ ಅಧ್ಯಾಯದಲ್ಲಿ ಆ ಒಂದು ಪ್ರವಾದಿ ಹೇಳ್ತಾ ಇರುವಂಥವನು, ಯೆಶಾಯನು ಹೇಳ್ತಾ ಇರುವಂಥವನಾಗಿದ್ದಾನೆ. 4ನೇ ವಚನ ಓದೋಣ. ಯೆಶಾಯನು ತಿರುಗಿ ಅವರು ನಿನ್ನ ಅರಮನೆಯಲ್ಲಿ ಏನೇ ನೋಡಿದರು ಎಂದು ಕೇಳಲು, ಅವನು ಅರಮನೆಯಲ್ಲಿರುವುದನ್ನೆಲ್ಲವನ್ನು ನೋಡಿದರು, ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದಿದ್ದ ವಸ್ತುವು ಒಂದೂ ಇರುವುದಿಲ್ಲ ಅಂದನು. ಆಗ ಅವನು ಹಿಜ್ಕೀಯನಿಗೆ, ಸೇನಾಧೀಶ್ವರನಾದ ಯೆಹೋವನ ಮಾತನ್ನು ಕೇಳು, ಆತನು ನಿನ್ನ ಪೂರ್ವಿಕರ ಕಾಲದಲ್ಲಿ ಇಂದಿನವರೆಗೂ ಅರಮನೆಯಲ್ಲಿ ಸಂಗ್ರಹವಾದದೆಲ್ಲವೂ ಬಾಬೆಲಿಗೆ ಪಡುವ ದಿನವು ಬರುವುದು, ಇಲ್ಲೇನೂ ಉಳಿಯುವುದಿಲ್ಲ. ಬಾಬೆಲಿನ ಅರಸನು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಯಲ್ಲಿ ಕುಂಚಿಕೆಗಳನ್ನಾಗಿ ನೇಮಿಸಿಕೊಳ್ಳುವನು ಅನ್ನುತ್ತಾನೆ ಎಂದು ಹೇಳಲು. ಆಮೇಲೆ ಸೊ ಇಲ್ಲಿ ಪ್ರವಾದನೆ ನುಡಿತಾ ಇರುವಂಥ, ನೀನು ಅವ್ರಿಗೆಲ್ಲವನ್ನು ತೋರಿಸ್ಬಿಟ್ಟಿದ್ಯಾ, ಅದಕ್ಕೆ ದೇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಅವ್ರು ಕಂಪ್ಲೀಟಾಗಿ ಕ್ಯಾಪ್ಚರ್ ಆಗೇ ಆಗುವಂಥವ್ರಾಗಿದ್ದಾರೆ. ನಿನ್ನ ಆಸ್ತಿಯೆಲ್ಲ ಹೋಗ್ತಾ ಇದೆ, ನಿನ್ನ ಮಕ್ಕಳು ಕೂಡ ಅಲ್ಲಿ ಹೋಗ್ತಾರೆ, ಅಲ್ಲಿ ಬಾಬೆಲಿನ ಅರಮನೆಯಲ್ಲಿ ಅವರುಗಳು ಕೆಲಸ ಮಾಡುವಂಥವರಾಗಿದ್ದಾರೆ ಅಂತ ಹೇಳ್ತಾ ಇರುವಂಥವನಾಗಿದೆ. ಅದಾದ ನಂತರ ಬಾಬೇಲಿನಲ್ಲಿ ಸೆರೆಯಾದ ಯಹೂದ್ಯರ ವಿಷಯವಾಗಿ 40ನೇ ವಚನದಲ್ಲಿ ನೋಡ್ತಾರೆ. ಸೊ ಇವೆರಡರ ಹಂತದಲ್ಲಿ ಎಷ್ಟು ಅಂತರ ಇದೆ? 100 to 120 ಇಯರ್ಸ್ ಇದೆ. ಬಾಬೇಲಲ್ಲಿ ಇಸ್ರಾಯೇಲ್ ಹೋಗಿ ಸೇರುವಂಥದ್ದು ಅಥವಾ ಇಸ್ರಾಯೇಲರು ಬಾಬೇಲಿನ ಒಂದು ಸೆರೆಯಲ್ಲಿರುವಂಥದ್ದು 70 ವರ್ಷಗಳ ಕಾಲ ಸೆರೆಯಲ್ಲಿರ್ತಾರೆ. 70 ಇಯರ್ಸ್ ಅವ್ರ ಪ್ರೆಸೆಂಟ್ ಅವರು ಬಾಬೇಲ್ ಆಡಳಿತದಲ್ಲಿರುವಂಥವ್ರು ಆಗಿದ್ದಾರೆ. ಎಷ್ಟು ವರ್ಷ? 70 ವರ್ಷ. ಸೊ ಆಗಲೇ ಹೇಳಿದೆ, ಅವರು ಕಾಯುವಂಥದ್ರ ಅರ್ಥ ಗೊತ್ತು ಅಂತ ಹೇಳಿದೆ. ಯಾಕೆ ಗೊತ್ತಾ? 70 ವರ್ಷ ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಯಾರೋ ಬರ್ತಾರೆ ಅಂತ ಅಥವಾ ದೇವರು ಕಳಿಸ್ತಾರೆ ಅಂತ ಕಾಯ್ತಾ ಇದ್ದಂಥವ್ರಾದರು. ಎಷ್ಟು ವರ್ಷ? 70 ಇಯರ್ಸ್ ವೆಯ್ಟ್ ಮಾಡಿದ್ರು. ನಾವು 70 ಡೇಸ್ 70 ಅವರ್ಸ್ ಕೂಡ ವೆಯ್ಟ್ ಮಾಡೋದಿಲ್ಲ. ಎಷ್ಟು ವೆಯ್ಟ್ ಮಾಡಿದ್ರಂತೆ? 3 ಡೇಸ್ಗೆ ಎಷ್ಟು ಅವರ್ಸ್ ಬರುತ್ತೆ? 36 ಅವರ್ಸ್ ಅಲ್ವಾ? 70 ಅವರ್ಸ್ ಬೇಡ, 36 ಅವರ್ಸ್ ಆದರೂ ದೇವರಲ್ಲಿ ಫಾಸ್ಟಿಂಗಲ್ಲಿ ಕೂತು ನಾವು ಕಾಯೋಣ ಅಂತ ಹೇಳುವಾಗ ಯಾರಾದರೂ ಕಾಯೋದಕ್ಕೆ ಪ್ರಯತ್ನ ಮಾಡ್ತೀರಾ? ಕಷ್ಟ. ಅವ್ರು 70 ವರ್ಷಗಳ ಕಾಲ ಅವ್ರಿಗೆ ತಿನ್ನೋದಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರ ಪರಿಸ್ಥಿತಿ ಇದಕ್ಕೆ ಮುಂಚೆ ಯಾವ ರೀತಿ ಇದ್ರು, ಫ್ರೀ ಆಗಿದ್ದರು, ಎಲ್ಲ ಅವ್ರಿಗೆ ಬೇಕಾಗಿರೋದೆಲ್ಲ ಮಾಡ್ತಾಯಿದ್ರು. ಈಗ ಬಾಬೇಲಿನ ಒಂದು ಸಾಮ್ರಾಜ್ಯ ಅವರನ್ನು ಹೊತ್ತೊಯ್ದ ನಂತರ ಅವ್ರನ್ನ ಕರ್ಕೊಂಡೋಗಿ ಬೇರೆ ಜೈಲಲ್ಲಿ ಇಡೋದಿಲ್ಲ. ಆಗಿನ ದಿನಗಳಲ್ಲಿ ಅವರನ್ನು ಕೆಲಸದ ಆಳುಗಳಾಗಿ ಮಾಡಿಕೊಳ್ತಾ ಇದ್ರು. ಕಠಿಣವಾದಂಥ ಕೆಲಸಗಳನ್ನು ಇಡ್ತಾ ಇದ್ದಂಥವ್ರಾದ್ರು. 70 ವರ್ಷಗಳ ಕಾಲ ಅವರು ಕಾದಂಥವ್ರಾದ್ರು. ಎಷ್ಟು ವರ್ಷ? 70 ವರ್ಷಗಳ ಕಾಲ ಅವರು ಕಾದಂಥವ್ರಾದ್ರು. ಅವರು ಅವರು ಆ ರೀತಿ ಒಯ್ಯಲ್ಪಟ್ಟ ನಂತರ, ಬಾಬಿಲಿಗೆ ಒಯ್ಯಲ್ಪಟ್ಟ ನಂತರ ಅಲ್ಲಿ ನೋಡ್ತಾ ಇದ್ದೇವೆ, ಅವರು
ತಮ್ಮ ಸ್ಥಳನ ಕಳೆದುಕೊಂಡ್ರು, ತಮ್ಮ ತಮ್ಮ ಪ್ರಿಯರಾದಂಥವ್ರನ್ನ ಕಳೆದುಕೊಂಡಂಥವ್ರು ಆದರು. ಅನೇಕ ಕನಸುಗಳಿದ್ವೇನೋ ಅವ್ರ ಫ್ಯೂಚರ್ ಬಗ್ಗೆ, ಅದನ್ನು ಕಳೆದುಕೊಂಡಂಥವ್ರು ಆದರು. 70 ವರ್ಷಗಳಂದರೆ ಅರ್ಥ ಮಾಡ್ಕೊಳ್ರಿ, ಒಂದು ಜನ್ರೇಷನ್ 40 ಇಯರ್ಸ್ ಅಂತ ಹೇಳುವಂಥವ್ರು ಆಗಿದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 2 ತಲೆಮಾರುಗಳು ಕಳೆದು ಹೋಗೋಂಥವಾಗಿದ್ದಾವೆ. ಆಲ್ಮೋಸ್ಟ್ 2 ತಲೆಮಾರು ಕಳೆದು ಹೋಗಿದೆ. ಅವರ ಕನಸುಗಳೆಲ್ಲ ಹೋತು. ಅವರ ಒಂದು ದೇಶದಲ್ಲಿಯೇ ಒಂದು ಟ್ರ್ಯಾಜಿಡಿ ಉಂಟಾಗಿರುವಂಥದ್ದಾಗಿದೆ, ದುರಂತ. ಅಷ್ಟು ಮಾತ್ರವಲ್ಲ, ಅಷ್ಟು ಆದ ನಂತರ 40ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಅವರಿಗೆ ಆದರಣೆಯನ್ನು ಕೊಡ್ತಾ ಇರುವಂಥವರಾಗಿದ್ದಾರೆ. ಜನರು ದೇವರು ನಮ್ಮನ್ನು ಬಿಟ್ಬಿಟ್ಟಿದ್ದಾರೆ ಅಂದ್ಕೊಂಡಿದ್ರು. ಅದಕ್ಕೆ 27ನೇ ವಚನ ನಾವು ಓದುವುದಾದರೆ, ಯಾರಾದರೂ ಓದ್ತೀರಾ? 27, 40-27, 40-27. ನನಗೆ ಸಿಗಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತೆ ಅಂತ ದೇವರು ಕೇಳ್ತಾ ಇದ್ದಾರೆ. ಅವ್ರು ಅಂದ್ಕೊಳ್ತಾರೆ, ನಮ್ಗಾಗಿರುವಂಥ ಕಾರ್ಯ ದೇವರ ಕಿವಿಗೆ ಬಿದ್ದಿಲ್ಲ, ದೇವರು ನಮ್ಮನ್ನು ಮರೆತು ಹೋಗಿದ್ದಾರೆ, ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ, ನಮ್ಮನ್ನು ಬಿಟ್ಟು ಬಿಟ್ಟಿದ್ದಾರೆ ಎನ್ನುವಂಥ ಆಲೋಚನೆ ಅವಲ್ಲಿರುವಾಗ, ಅವರು ಆ ರೀತಿ ಅಂದುಕೊಳ್ತಾ ಇರುವಾಗ, ಅದರ ಅರ್ಥ ದೇವರು ನಮ್ಮನ್ನು ನೋಡ್ತಾ ಇಲ್ಲ, ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಮ್ಮನ್ನು ಮರೆತು ಹೋಗಿದ್ದಾರೆ ಅಂದ್ಕೊಳ್ಳುವಾಗ ದೇವರು ಅವರಿಗೆ ಉತ್ತರ ಕೊಡ್ತಾರೆ. 28ನೇ ವಚನ. ಸಾಕು ಸಿಸ್ಟರ್. ಅಲ್ಲಿ ವಾಕ್ಯ ಹೇಳ್ತಾ ಇರುವಂಥದ್ದಾಗಿದೆ, ಯೆಹೋವನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ, ಆತನು ದಣಿದು ಬಳಲುವುದಿಲ್ಲ ಅಂತ ಹೇಳ್ತಾ ಇರುವಂಥ. ಅವ್ರಿಗೆ ಉತ್ತರ ದೇವರು ಕೊಡ್ತಾ ಇರುವಂಥದ್ದು, ನಾನು ನಿರಂತರವಾಗಿರುವಂಥ ದೇವರಾಗಿದ್ದಾನೆ. ಯಾರು ನಿರಂತರವಾಗಿ? ಹೂ ಇಸ್ ಎವರ್ಲಾಸ್ಟಿಂಗ್ ಗಾಡ್? ಹೀ ಈಸ್ ಎವರ್ಲಾಸ್ಟಿಂಗ್. ಅದರ ಅರ್ಥ ಏನಪ್ಪ ಎನ್ನುತ್ತಿದ್ದಾರೆ, ನಿನ್ನ ಕಷ್ಟ ಎವರ್ಲಾಸ್ಟಿಂಗ್ ಅಲ್ಲ, ನಿನ್ನ ಕಷ್ಟ ಶಾಶ್ವತವಾಗಿರೋದಿಲ್ಲ, ಸ್ವಲ್ಪ ದಿನಗಳು ಇರ್ತದೆ. ನಾನು ಎವರ್ಲಾಸ್ಟಿಂಗ್ ಆಗಿರುವಾಗ, ನಾನು ನಿರಂತರವಾಗಿರುವಂಥ ದೇವರಾಗಿರುವಾಗ ಆ ಕಷ್ಟಗಳು ನನ್ನ ಮುಂದೆ ಏನೂ ಕೂಡ ಅಲ್ಲ. ಆಮೇಲೆ ನೀನು ಕಾಯ್ತಾ ಇರುವಂಥ ಸಮಯ ಯಾಕೆ ಅನ್ನುವಂಥದ್ದಾದರೆ, ಮುಂದೆ ಒಂದು ದೊಡ್ಡ ಕಾರ್ಯವನ್ನು ನೋಡುವಂಥವನಾಗಿದೆ. ಅದಕ್ಕಾಗಿ ಮೇ ಬಿ ಆನೆ ಈ ರೀತಿ ಆಲೋಚನೆ ಮಾಡ್ತಾ ಇರ್ಬೋದೇನೋ. 2 ತಿಂಗಳಾಯಿತು, ಅದಕ್ಕೆ ಮರಿಗಳಾದವು, 10 ಮರಿಗಳಾದವು. 10 ಮರಿಗಳು 6 ತಿಂಗಳಾದ ನಂತರ ಅವು ದೊಡ್ಡವಾದರೂ ಓಡಾಡ್ತಾ ಇದ್ದಾವೆ. 1 ವರ್ಷ ಆಯಿತು, ಇನ್ನೂ ದೊಡ್ಡವು. ಆ 1 ವರ್ಷ ಆದ ನಾಯಿಗಳಿಗೆ ಮತ್ತೆ ಮರಿಗಳು ಆಗ್ತಾ ಇದ್ದಾವೆ. 1.5 ವರ್ಷಕ್ಕೆ ಅವು ಮರಿಗಳಿಗೆ ಇನ್ನೊಂದು ಮರಿಗಳು ಆಗ್ತಾ ಇದ್ದಾವೆ. ಆ ನಾಯಿ, ನನ್ನ ಜೊತೆಲಿ ಪ್ರೆಗ್ನೆಂಟ್ ಆಗಿದ್ದ ನಾಯಿ ಇವತ್ತು ಅಜ್ಜಿ ಆಗಿದೆ, ನಾನು ಇನ್ನೂ ತಾಯಿನೇ ಆಗಿಲ್ಲಲ್ಲ. ಅರ್ಥಕ್ಕೆ ಹೇಳ್ತಾ ಇರುವಂಥದ್ದು, ಆನೆ ಆ ರೀತಿ ಆಲೋಚನೆ ಮಾಡ್ತಾ ಇದ್ದೇನೆ. ನಮ್ಮ ಪರಿಸ್ಥಿತಿಗಳು ಕತೆ, ಅವ್ನಿಗೆ ಆ ಥರ ಆಯಿತು, ಹಂಗಾಯ್ತು, ಇವತ್ತು ನಾನು ಇನ್ನೂ ಅದೇ ಪರಿಸ್ಥಿತಿಯಲ್ಲಿ ಇದ್ದೇನೆ. ದೇವರು ಹೇಳ್ತಾರೆ, ನೀನು ಕಾಯುವಂಥ ಪರಿಸ್ಥಿತಿ, ನಿನ್ನನ್ನು ನಾನು ಕಾಯಿಸ್ತಾ ಇರುವಂಥ ಕಾರ್ಯ, ಒಂದು ದೊಡ್ಡ ಕಾರ್ಯಕ್ಕಾಗಿ ನಾನು ಸಿದ್ಧ ಮಾಡ್ತಾ ಇದ್ದೇನೆ. ಆ ಕಾರ್ಯಕ್ಕೆ ನೀನು ಹೋಗಬೇಕು ಅನ್ನುವಂಥದ್ದಾದರೆ, ಈ ಸಿದ್ಧತೆ ಎನ್ನುವಂಥ ಕಾಯುವಂಥ ಸಮಯ ಇಲ್ಲದೆ ನೀನು ಕಾಯುವುದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅಲ್ಲಿಗೆ ನೀನು ಹೋಗಬೇಕು ಅಂದರೆ ಇಲ್ಲಿಗೆ ನೀನು ಹೋಗಲೇಬೇಕಾಗಿದೆ. ಅರ್ಥ ಆಗ್ತಾ ಇದೆಯಾ? ನಾನು ಬಸ್ ಹಿಡಿಬೇಕು ಅಂದರೆ ಬಸ್ ಸ್ಟ್ಯಾಂಡ್ಗೆ ಹೋಗಲೇಬೇಕು. ಮನೆ ಹತ್ರ ಬರೋಲ್ಲ ಬಸ್ಸು. ಬರ್ತದೆ ಯಾವುದಾದ್ರು ಬಸ್ಸು? ಸ್ಕೂಲ್ ಬಸ್ಗಳು ಬರ್ತವೆ. ನಮ್ಮ ಮಕ್ಕಳಿಗೆಲ್ಲ ಅಭ್ಯಾಸ ಸ್ಕೂಲ್ ಬಸ್ಸಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಂದರೆ ಇಲ್ಲ, ಸ್ಕೂಲ್ ಬಸ್ ಇಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋಗಲೇಬೇಕು, ಬಸ್ ಹತ್ತಲೇಬೇಕು, ಕಾಲೇಜ್ಗೆ ಹೋಗಲೇಬೇಕು, ಸ್ಕೂಲ್ಗೆ ಹೋಗಲೇಬೇಕು. ಸ್ಕೂಲ್ಗೆ ಹೋಗಬೇಕು ಅನ್ನೋದಾದರೆ, ಎಲ್ಲಾದರೂ ಹೋಗಬೇಕು ಅನ್ನೋಂಥದ್ದಾದರೆ ನಾವು ಖಂಡಿತವಾಗಿಯೂ ಕಾಯಲೇಬೇಕಾಗಿರುವಂಥದ್ದಾಗಿ. ಇಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗಬೇಕು ಅನ್ನೋದಾದರೆ ಪ್ರತಿಯೊಬ್ಬೊಬ್ಬರ ಕಾಯುವಿಕೆ ಅದು ವ್ಯತ್ಯಾಸವಾಗಿರುವಂಥದ್ದು. ಮೇ ಬಿ ದೇವರು ನಿಮ್ಮನ್ನು 1 ತಿಂಗಳು ಕಾಯೋದಕ್ಕೆ ಹೇಳ್ತಾರೇನೋ, ಅಥವಾ ಮತ್ತೊಬ್ಬರು 1 ವರ್ಷ, ಮತ್ತೊಬ್ಬರನ್ನ 2 ವರ್ಷ, ಮತ್ತೊಬ್ಬರು 5 ವರ್ಷ, ಮತ್ತೊಬ್ಬರು 10 ವರ್ಷಗಳಿಂದ ಕಾಯ್ತಾ ಇದ್ದಾರೇನೋ. ಯಾಕೆ ಅನ್ನೋದಾದರೆ, ಆನೆ ಯಾವ ರೀತಿ ಕಾಯ್ತಾ ಇತ್ತೋ ಆ ರೀತಿ ದೇವರು ನಿಮ್ಮನ್ನು ಕಾಯುವಂತೆ ಮಾಡ್ತಾ ಇದ್ದಾರೆ. ಯಾಕೆ? ನಿಮ್ಮ ಔಟ್ಕಮ್ ಇದೆಯಲ್ಲ, ಆ ಒಂದು ಆಶೀರ್ವಾದ ಇದೆಯಲ್ಲ, ಅದು ಇಲ್ಲಿವರೆಗೂ ನಿಮ್ಮ ಜೊತೆಯಲ್ಲಿ ಕಾದು ಆಶೀರ್ವಾದ ಹೊಂದಿದಂಥವರ ಆಶೀರ್ವಾದಗಳಿಗಿಂತ ನಿಮ್ಮ ಆಶೀರ್ವಾದ ತುಂಬ ದೊಡ್ಡದಾಗಿರುವಂಥದ್ದಾಗಿ. ಆಮೇಲೆ ಎಷ್ಟು ದೊಡ್ಡದಾಗಿದೆ? ತುಂಬ ದೊಡ್ಡದಾಗಿದೆ. ಜನರು ತಮ್ಮ ಆ ಒಂದು ಪರಿಸ್ಥಿತಿಯಲ್ಲಿ 40ನೇ ಅಧ್ಯಾಯದಲ್ಲಿ ಜನರ ಒಂದು ಕಾರ್ಯಗಳು ಅವ್ರು ಯಾವ ರೀತಿ ಇದ್ದೇನು ಅಂತದ್ದಾದರೆ, ಅವರು ಅಸಹನೆ ಯಾವುದೇ ರೀತಿಯಾದ ಸಹಾಯ ಇಲ್ಲದೆ ಆ ರೀತಿಯಾಗಿ ಅಸಹನೆಯಿಂದ ಇದ್ದಂಥವರಾದರು. ಆದರೆ ದೇವರು ಆ ರೀತಿಯಾಗಿ ಇರಲಿಲ್ಲ. ಅವರು
ಸುಸ್ತಾಗಿ ದಣಿದಂಥವ್ರು ಎಕ್ಸಾಸ್ಟೆಡ್ ಆಗಿರುವಂಥವ್ರಾದರು. ಅದೇ ದೇವರು ಎಕ್ಸಾಸ್ಟೆಡ್ ಆಗಿರಲಿಲ್ಲ, ದೇವರು ಸುಸ್ತಾಗಿರಲಿಲ್ಲ. ಹಾಗೆ ಜನರ ಅವರ ಒಂದು ಲಿಮಿಟ್ ಆಗೋಗಿತ್ತು. ಇನ್ನು ನಮ್ಮ ಕೈಲಿ ಆಗೋದಿಲ್ಲಪ್ಪ, ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಜನರದಾಗಿತ್ತು. ಆದರೆ ದೇವರದ ಆ ಪರಿಸ್ಥಿತಿ ಅಲ್ಲ. ಆಮೇಲೆ ನಿಮ್ಮ ಬಲ ಹೋಗಿರ್ಬೋದೇನೋ, ನಿಮ್ಮ ಒಂದು ನಿರೀಕ್ಷೆ ಮರೆಯಾಗ್ತಾ ಹೋಗ್ಬೋದೇನೋ, ಆದರೆ ದೇವರು ಕೊಡುವಂಥ ರಿಸೋರ್ಸಸ್, ದೇವರ ಬಲವು ಯಾವತ್ತಿಗೂ ಕೂಡ ಅದು ಎಕ್ಸಾಸ್ಟ್ ಆಗೋದಿಲ್ಲ, ಇಲ್ಲದೆ ಹೋಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕೈಯಲ್ಲಿ ಅಸಾಧ್ಯವಾದಂಥ ಕಾರ್ಯಗಳು ದೇವರ ಕೈಯಲ್ಲಿ ಸಾಧ್ಯವಾಗಿರುವಂಥವಾಗಿದ್ದಾವೆ. ಆಮೇಲೆ ಅವ್ರು ಅಂದ್ಕೊಂಡ್ರು ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ, ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಬಿಡಿ. ಏನಾಗೋಯ್ತು ನಮ್ಮ ಪರಿಸ್ಥಿತಿ. ಮೇ ಬಿ ಅಲ್ಲಿ ಓದಂಥ ಎಷ್ಟೋ ನೂರಾರು ಜನರು ಸತ್ತೋಗಿರ್ಬೋದು. ನಾವು ಓದಂಥ ತಂದೆಗಳು ತಾತಗಳೆಲ್ಲ ಸತ್ತೋಗಿರ್ಬೋದು, 70 ವರ್ಷ ಎಲ್ಲ ಸತ್ತೋಗಿರ್ಬೋದು. ನಾವು ಅಂದ್ಕೊಂಡ್ರೆ ಅವರೆಲ್ಲ ಸತ್ತೋರು, ನಾವು ಇದೇ ರೀತಿ ಸತ್ತೋಗ್ತೇವೇನೋ, ಏನೋ ಅಂತ ಕಾರ್ಯ ಅವರಲ್ಲಿತ್ತೇನೋ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕೈಲದ ಸಾಧ್ಯ, ನನ್ನ ಕೈಲದ ಸಾಧ್ಯ. ನೀವು ಅವರನ್ನು ಬಿಡಿಸಿಕೊಂಡು ಬರುವುದಕ್ಕೆ ನಿಮಗೆ ಸಾಧ್ಯ ಇಲ್ಲ, ಆದರೆ ನನಗೆ ಸಾಧ್ಯ ನಿಮ್ಮನ್ನು ಬಿಡಿಸೋದಕ್ಕಾಗಿ ಅಂತ ದೇವರು ಹೇಳ್ತಾ ಇದ್ದಾರೆ. ಆಮೇಲೆ ದೇವರು ನಮ್ಮ ಬಲಹೀನತೆಗಳಲ್ಲಿ ತನ್ನ ಬಲವನ್ನು ಕೊಡುವಂಥವರಾಗಿದ್ದಾರೆ, ಎಕ್ಸ್ಚೇಂಜ್ ಮಾಡುವಂಥವರಾಗಿದ್ದಾರೆ. ಹಿ ಎಕ್ಸ್ಚೇಂಜಸ್ ಆರ್ ವೀಕ್ನೆಸಸ್ ವಿತ್ ಹಿಸ್ ಸ್ಟ್ರೆಂತ್. ಆತನ ಬಲದಿಂದ ನಮ್ಮ ಬಲಹೀನತೆಗಳನ್ನು ಎಕ್ಸ್ಚೇಂಜ್ ಮಾಡುವಂಥವರಾಗಿದ್ದಾರೆ. ಯೆಶಾಯ ಹೇಳ್ತಾ ಇರುವಂಥವನಾಗಿದ್ದಾನೆ, ಅವರು ದೇ ಶಲ್ ರಿನೀವ್ ದ ಸ್ಟ್ರೆಂತ್. ಅವರು ಹೊಸ ಬಲವನ್ನು ಹೊಂದುವರು. ಆ ಒಂದು ರಿನೀವ್ ಎನ್ನುವಂಥದ್ದಾದರೆ ಇಲ್ಲಿ ಹೊಸ ಬಲವನ್ನು ಹೊಂದುವರು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ರಿನೀವ್ ಅಂತ ಹೇಳ್ತಾರೆ. ರಿನೀವ್ ಅಂತ ಹೇಳ್ತಾರೆ ಹೊಸದಾಗಿ ಬರ್ತದೆ ಅಂತ ಹೇಳ್ತಾರೆ. ಹಳೇದು ಹೋಗ್ತದೆ, ಹೊಸದಾಗಿ ಬರುವಂಥದ್ದಾಗಿದೆ. ಅದರಲ್ಲೂ ಬದಲಾಗಿರುವಂಥ ದೇವರು ಬದಲಾವಣೆ ಮಾಡುವಂಥವರಾಗಿದೆ. ಹಳೇದನ್ನು ತೆಗೆದು ಹಾಕಿ ಹೊಸದಾದ ಬಲವನ್ನು ಕೊಡುವಂಥವರಾಗಿ. ಅದರ ಅರ್ಥ ಹಳೇದು ಏನು ಅಂತಂದರೆ ನಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ತೆಗೆದು ಹಾಕಿ ಆತನ ಬಲವನ್ನು ನಮ್ಮಲ್ಲಿ ತುಂಬುವಂಥವರಾಗಿದ್ದಾರೆ. ಆಮೇನ್. ಬೇರೆ ನಮ್ಮಲ್ಲಿರುವಂಥ ಬಲವನ್ನು ಆತನು, ನಮ್ಮಲ್ಲಿ ಇರುವಂಥ ವೀಕ್ನೆಸ್ಸನ್ನು ಆತನು ಬಲವಾಗಿ ಮಾರ್ಪಾಡು ಮಾಡೋದಿಲ್ಲ. ನಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಸಂಪೂರ್ಣ ತೆಗೆದು ಹಾಕ್ತಾರೆ, ಅವರ ಬಲವನ್ನು ಕೊಡುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಅವರು ಆ ರೀತಿಯಾಗಿ ಮಾಡುವಂಥವರಾಗಿದ್ದಾರೆ. ನಮ್ಮ ಕ್ರೈಸ್ತವ್ಯ ಜೀವಿತದಲ್ಲಿ ನಮ್ಮ ಮನುಷ್ಯನ ಬಲದಿಂದ ಅನೇಕ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಹೋಗ್ತೇವೆ. ನಮ್ಮ ಬಲದಿಂದ ನಾವು ಕಾರ್ಯಗಳನ್ನು ಮಾಡೋದಕ್ಕೆ ಹೋಗ್ತೇವೆ. ನಮ್ಮ ಬಲದಿಂದ ನಾವು ನಮ್ಮ ಜೀವಿತವನ್ನು, ಕ್ರೈಸ್ತವ್ಯ ಜೀವಿತವನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡುವಂಥವ್ರು. ಅದು ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ. ಕ್ರೈಸ್ತವ್ಯ ಜೀವಿತ, ನೀನು ಯೇಸುವನ್ನು ಅಂಗೀಕರಿಸಿದ ನಂತರ ನಿನ್ನ ಬಲದಿಂದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಹೋರಾಟಗಳಿರ್ತವೆ, ಅನೇಕ ಚಾಲೆಂಜಸ್ಗಳು ಬರ್ತವೆ, ಸವಾಲುಗಳು ಬರ್ತವೆ. ಅವೆಲ್ಲವನ್ನು ಕೂಡ ನನ್ನ ಸ್ವಂತ ಬಲದಿಂದ ನಾನು ಫೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನನಗೆ ನನ್ನ ಬಲಕ್ಕಿಂತ ಮಿಗಿಲಾದ ಒಂದು ಬಲ ಬೇಕಾಗಿರುವಂಥದ್ದಾಗಿದೆ, ಅದು ಆತನ ಬಲವಾಗಿದೆ. ಆತನ ಬಲ ಇಲ್ಲ ಎನ್ನುವಂಥದ್ದಾದರೆ ನಾವು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತಾಗಿ ಆ ರೀತಿಯಾಗಿ ನಮ್ಮ ಬಲದಿಂದ ನಡೆಯುವುದಾದ್ರೆ ಏನಾಗ್ತದೆ ಗೊತ್ತಾ? ಹೋರಾಡಿ ಸುಸ್ತಾಗಿ ಹೋಗುವಂಥವ್ರಾಗ್ತೇವೆ, ನಾವು ಕುಗ್ಗಿ ಹೋಗುವಂಥವ್ರಾಗ್ತೇವೆ, ನಾವು ಸಾಕಾಗಿ ಹೋಗುವಂಥವ್ರಾಗ್ತೇವೆ. ಕೈ ಬಿಡಲ್ಪಟ್ಟಂಥವರಾಗಿ ನಾವು ಸಾಕಾಗಿ ಹೋಗಿದೆಯಪ್ಪ, ಇನ್ನೇನು ಬೇಡ ಅಂತೇಳಿ ನಾವು ಸುಮ್ಮನೆ ಆಗ್ಬಿಡ್ತೇವೆ ಆ ರೀತಿ. ಆದರೆ ದೇವರು, ನಾವು ನಮ್ಮ ಬಲವನ್ನು ಉಪಯೋಗ ಮಾಡಿ ಹೋರಾಡಬೇಕು ಅಂತ ದೇವರು ನಮ್ಮನ್ನು ಮಾಡಲಿಲ್ಲ, ನಮ್ಮನ್ನು ಆರಿಸ್ಕೊಳ್ಳಿಲ್ಲ. ಆತನ ಬಲ ನಮಗೆ ಕೊಟ್ಟು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಅದಕ್ಕಾಗಿ ನಾವು ಮಾಡಬೇಕಾಗಿರುವಂಥದ್ದು ಏನಪ್ಪ ಅನ್ನುವಂಥದ್ದಾದರೆ, ಸಂಪೂರ್ಣವಾಗಿ ನಾವು ಆತನ ಮೇಲೆ ಡಿಪೆಂಡ್ ಆಗಬೇಕಾಗಿದೆ, ಅವಲಂಬಿತರಾಗಬೇಕಾಗಿದೆ. ನನ್ನ ಬಲದ ಮೇಲೆ ನಾನು ಡಿಪೆಂಡ್ ಆಗುವಂಥದ್ದಲ್ಲ, ಅವಲಂಬಿತನಾಗುವಂಥದ್ದಲ್ಲ, ಆದರೆ ಆತನ ಮೇಲೆ ನಾನು ಏನಾಗಬೇಕಾಗಿದೆ? ಡಿಪೆಂಡ್ ಆಗಬೇಕಾಗಿರುವಂಥದ್ದಾಗಿದೆ. ಆಮೇನ್. ಅದಕ್ಕಾಗಿ ಪೌಲ ಹೇಳ್ತಾನೆ, 2 ಕೊರಿಂಥ 12ನೇ ಅಧ್ಯಾಯ 10ನೇ ವಚನ ಓದುವುದಾದರೆ, 2 ಕೊರಿಂಥ 12:10. ಸಿಸ್ಟರ್. ಆಮೇನ್. ಪೌಲ ಹೇಳ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ, ಯಾವಾಗ ನಾನು ವೀಕ್ ಆಗಿದ್ದೇನೋ, ಆಗಲೇ ನಾನು ಸ್ಟ್ರಾಂಗ್ ಆಗಿದ್ದೇನೆ, ಬಲವುಳ್ಳಂಥವನಾಗಿದ್ದೇನೆ ಅಂತ ಹೇಳ್ತಾ ಇರುವಂಥವನೇ. ಯಾಕೆ ಅನ್ನುವಂಥದ್ದಾದರೆ, ಅವನಲ್ಲಿ ಅವನ ಒಂದು ಸ್ವಂತ ಬಲವು
ಸಂಪೂರ್ಣವಾಗಿ ಹೋದಾಗ ದೇವರ ಬಲವು ಪ್ರತ್ಯಕ್ಷವಾಗುವಂಥದ್ದಾಗಿದೆ. ಆಮೇಲೆ ನಾನು ಏನು ಇಲ್ಲ ಅಂದುಕೊಳ್ಳುವಾಗಲೇ ದೇವರು ನಮ್ಮೊಳಗೆ ಬರುವುದಕ್ಕೆ ಸಾಧ್ಯ. ನಾನೇ ದೊಡ್ಡವನು ಅಂದುಕೊಳ್ಳುವುದಾದ್ರೆ ದೇವರ ಕಾರ್ಯ ನಮ್ಮ ಜೀವನದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಬಲವು ಏನು ಇಲ್ಲ ಅಂದುಕೊಳ್ಳುವಾಗ ದೇವರ ಬಲವು ನಮ್ಮನ್ನು ಬಲಪಡಿಸ್ತದೆ. ಅದಕ್ಕೆ ಅವನು ಹೇಳ್ತಾ ಇದ್ದೇನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಯಾಕೆ ಗೊತ್ತಾ? ಅವನು ತನ್ನ ಮಾಂಸಿಕವಾಗಿ ನಿರ್ಬಲನಾಗುವಾಗ ದೇವರು ದೈವಿಕವಾದ ಬಲವನ್ನು ಅವನು ಕೊಡುವಂಥವರಾಗಿದ್ದಾನೆ. ಆಮೇಲೆ ಪಕ್ಕದಲ್ಲಿರೋನು ಕೇಳಿ, ನೀವು ಕಾಯ್ತಾ ಇದ್ದೀರಾ? ಬಲ ಬೇಕಾ? ಬಲ ಬೇಕು ಎನ್ನುವಂಥದ್ದಾದರೆ ಪೌಲನು ಹೇಳುವ ಪ್ರಕಾರವಾಗಿ ನಾವು ಆತನ ಬಲವನ್ನು ಮಾತ್ರವೇ ಹೊಂದಿಕೊಳ್ಳಬೇಕಾಗಿದೆ. ಆಮೇಲೆ ಇವತ್ತು ಸ್ಟ್ರೆಂತ್ ಬೇಕಂದರೆ ಅನೇಕ ಇದ್ದಾವೆ. ಸ್ಟ್ರೆಂತ್ಗೆ ಎನರ್ಜಿ ಡ್ರಿಂಕ್ಸ್ ಇದೆ, ಸ್ಟ್ರಿಂಗ್ ಇದೆ, ಇನ್ನೊಂದು ಯಾವುದು ರೆಡ್ ಬುಲ್ ಇದೆ, ಏನೇನೋ ಇದ್ದಾವೆ ಅಲ್ವಾ? ಅದು ತಗೊಂಡ್ರೆ ಸ್ವಲ್ಪ ಒಂದಷ್ಟು ಅವರ್ಗಳು ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರಂತೆ. ಅನೇಕ ಈ ರಾತ್ರಿ ಹೊತ್ತು ಟ್ರಕ್ಸ್ಗಳನ್ನು ಓಡಿಸ್ತಾರೆ, ದೊಡ್ಡ ದೊಡ್ಡ ಗಾಡಿಗಳನ್ನ. ಅವ್ರು ಆ್ಯಕ್ಚುಲಿ ಅವ್ರ ನಿದ್ದೆ ಕೆಡಬೇಕು ಅನ್ನೋಂಥದ್ದಾದರೆ ಆ ರೀತಿ ಎನರ್ಜಿ ಡ್ರಿಂಕ್ ಕುಡಿದ್ರೆ ಅಟ್ಲೀಸ್ಟ್ ಒಂದು 3 to 4 hours ಅವ್ರ ನಿದ್ದೆ ಬರಲ್ಲ. ಇಲ್ಲ, ಸೀರಿಯಸ್ ಆಗಿ ಈ ಒಂದು ತುಂಬ ಜನ ಅದು ಕುಡ್ಕೊಂಡು ಹೋಗ್ತಾರೆ, ಸ್ಟ್ರಿಂಗ್ ಅಥವಾ ರೆಡ್ ಬುಲ್ ಅವ್ರು ಕುಡ್ಕೊಂಡು ಹೋಗಿ. ಯಾಕೆ? ಅವ್ರಿಗೆ ನಿದ್ದೆ ಬರಲ್ಲ, ಸ್ಟ್ರೆಂತ್ ಜಾಸ್ತಿ ಬರ್ತದೆ ಅಂತೇಳಿ. ಅದು ಸಿಸ್ಟರ್ ಟೀ ಕೊಟ್ಟರೆ ಸಾಕು. ಟೀ ಸ್ವಲ್ಪ ಹೊತ್ತು ಇರ್ತದೇನೋ, ಇದರಲ್ಲಿರುವಂಥ ಎನರ್ಜಿ ಕೆಪಾಸಿಟಿ ಜಾಸ್ತಿ ಇರ್ತದೆ. ಸೊ ಅನೇಕರು ಬಟ್ ಈ ರೀತಿಯಾದ ಸಪ್ಲಿಮೆಂಟ್ಸ್, ಈ ರೀತಿಯಾಗಿ ಕೊಡುವಂಥ ಈ ಲೋಕದ ಬಲ ಒಂದು ಸ್ವಲ್ಪ ಹೊತ್ತಿಗೆ ಮಾತ್ರ ಇರ್ತದೆ. ಆದರೆ ದೇವರ ದೈವಿಕ ಬಲ ಬಂದು ನಮ್ಮನ್ನು ಶಾಶ್ವತವಾಗಿ ನಡೆಸುವಂತೆ, ನಿತ್ಯತ್ವ ಕಡೆಗೆ ನಡೆಸುವುದಕ್ಕೆ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಅದಕ್ಕೆ ಟೈಮ್ ಲಿಮಿಟ್ ಇಲ್ಲ. ದೇವರು ನಮಗೆ ಇಷ್ಟೊತ್ತಿಗೆ ಮಾತ್ರ ನಿನಗೆ ಬಲ ಕೊಡ್ತೇನೆ, ಮಾನೆ ಇಷ್ಟು ಅವರ್ಗಳಾದ್ಮೇಲೆ ಬಲ ತೆಗೆದುಬಿಡ್ತೇನೆ. ಇಲ್ಲ, ದೇವರು ಕೊಡುವಂಥ ಬಲ ನಾನು ಎನ್ನುವಂಥ ಈ ಲೋಕದಲ್ಲಿ ಇರುವವರೆಗೂ ಕೂಡ ಆ ಬಲವು ನನ್ನಲ್ಲಿರುವಂಥದ್ದಾಗಿದೆ. ಆಮೇಲೆ ಹಲ್ಲೆಲೂಯಾ. ಅವಂತೂ ನಾವು ಅರ್ಥ ಮಾಡಿಕೊಳ್ಳೋದು, ಪ್ರತಿಯೊಂದೊಂದು ಸೀಸನ್ಗೂ ಪ್ರತಿಯೊಂದೊಂದು ಕಾಲಘಟ್ಟಗಳಲ್ಲೂ ನಮ್ಮ ಜೀವನದಲ್ಲಿ ದೇವರು ಅದಕ್ಕೆ ಬೇಕಾಗಿರುವಂಥ ಬಲವನ್ನು ಕೊಡುವಂಥವರಾಗಿದ್ದಾರೆ. ಇಲ್ಲಿ 3 ವಿಧವಾದಂಥ ಕಾರ್ಯಗಳನ್ನು ನೋಡ್ತಾ ಇರುವಂಥವರಾಗಿದೆ. 3 ವಿಧವಾದಂಥ ಬಲವನ್ನು ನೋಡ್ತಾ ಇದ್ದೇವೆ. 40ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಹೇಳ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಅಂತ ವಾಕ್ಯ ಹೇಳ್ತಾರೆ. 1. 2 ಓಡಿ ದಣಿಯರು ಅಂತ ಹೇಳ್ತಾ ಇದೆ. 3 ನಡೆದು. 3 ವಿಧವಾದಂಥ ಬಲವನ್ನು ನೋಡ್ತಾ ಇರುವಂಥವ್ರಾಗಿ ಅದಕ್ಕೆ ಬೇಕಾಗಿರೋ ಒಂದು ಕಾಲಘಟ್ಟಗಳಿಗೆ ಬೇಕಾಗಿರುವಂಥ ಬಲವನ್ನು ದೇವರು ಕೊಡ್ತಾ ಇರುವಂಥವ್ರು. ಅಲ್ಲಿ ಹೇಳ್ತಾ ಇದೆ, ಆ ಒಂದು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಅಂತ ಹೇಳುವುದಾದರೆ, ನಮ್ಮ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮನ್ನು ಮೇಲೆ ಎತ್ತುವಂಥವರಾಗಿದ್ದಾರೆ, ಆತ್ಮಿಕ ದೃಷ್ಟಿಕೋನವನ್ನು ತೋರಿಸುವಂಥವರಾಗಿದ್ದಾರೆ, ಕೊಡುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮ್ಮ ಸಮಸ್ಯೆಗಳಿಗೂ ಕೂಡ ಮೀರುವಂತೆ, ನಾವು ಹಾರುವಂತೆ ದೇವರು ನಮ್ಮನ್ನು ಬಲಪಡಿಸುವಂಥವರಾಗಿದ್ದಾರೆ. ಹದ್ದುಗಳು ಈ ರೀತಿ ಹೇಳ್ತಾರೆ, ಯಾವುದಾದ್ರು ಒಂದು ತುಫಾನ್ ಅಥವಾ ಏನಾದರೂ ಬರುವಾಗ ಅದು ಮೊದಲೇ ಗ್ರಹಿಸಿಕೊಂಡು ಆ ತುಫಾನ್ಗಿಂತ ಮೇಲೆ ಹೋಗಿರ್ತವಂಥವು. ಆ ಒಂದು ತುಫಾನ್ ಏನು ಹೇಳ್ತೇವೆ, ಸೈಕ್ಲೋನ್ ಅಥವಾ ಆ ಕಾರ್ಯಗಳಿಗಿಂತ ಮೇಲೆ ಆಕಾಶದಲ್ಲಿ ಹಾರ್ತಾ ಇರುವಂಥವಾಗಿದ್ದಾವೆ ಅಂತ ನೋಡ್ತೇವೆ. ಹದ್ದುಗಳಿಗಿರುವಂಥ ಐಸೈಟ್ ತುಂಬ ಚೆನ್ನಾಗಿ, ಎಷ್ಟೋ ಮೇಲಿದ್ದರೂ ಕೂಡ ಕೆಳಗಿರುವಂಥ ಆ ಒಂದು ಸಣ್ಣ ಸಣ್ಣ ಪ್ರಾಣಿಗಳನ್ನು ತಿನ್ನುವುದಕ್ಕಾಗಿ ಅವು ಸ್ವಲ್ಪ ಓಡಾಡೋದು ಸಾಕು, ಕ್ಲಿಯರಾಗಿ ಅದು ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅದರ ಕಣ್ಣು ತುಂಬ ಶಾರ್ಪ್ ಆಗಿರುವಂಥದ್ದಾಗಿದೆ, ಅದರ ಸ್ಟ್ರೆಂತ್ ತುಂಬ ಬಲವಾಗಿರುವಂಥದ್ದಾಗಿದೆ. ಹಾಗೆ ಆ ರೀತಿಯಾಗಿ ದೇವರು ನಮ್ಮ ಪರಿಸ್ಥಿತಿಗಳಿಗೆ ಮೇಲೆ ನಾವು ಹಾರುವಂತೆ ಬಲವನ್ನು ಕೊಡುವಂಥವರಾಗಿದ್ದಾರೆ. ಆ ಒಂದು ಹದ್ದುಗಳಿಗೆ ರೀತಿಯಾದ ಒಂದು ಆತ್ಮಿಕ ದೃಷ್ಟಿಕೋನವನ್ನು ದೇವರು ನಮಗೆ ಕೊಡುವಂಥ ಸ್ಪಿರಿಚುವಲ್ ಪರ್ಸ್ಪೆಕ್ಟಿವನ್ನು ದೇವರು ಕೊಡುವಂಥವರಾಗಿದ್ದಾರೆ, ಅಥವಾ ಸೂಪರ್ ನ್ಯಾಚುರಲ್ ಪರ್ಸ್ಪೆಕ್ಟಿವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಇದು ಯಾವುದಕ್ಕಾಗಿ ಗೊತ್ತಾ? ಈ ಬಲ ಯಾವುದಕ್ಕೆ ಅನ್ನುವಂಥದ್ದಾದರೆ, ಬೆಟ್ಟದ ತುದಿಗಳಲ್ಲಿರುವಂಥ ಎಕ್ಸ್ಪೀರಿಯನ್ಸ್ಗಳನ್ನು ಮಾಡೋದಕ್ಕಾದ್ರೆ ಅರ್ಥ, ದೇವರು ನಮ್ಮನ್ನು ಮೇಲೆ ಎತ್ತುವಾಗ ನಾವು ಬೇಕಾಗಿರುವಂಥ ಬಲವು, ಈ ಬಲವು ಹದ್ದುಗಳಂತೆ ಹಾರುವಂತೆ ದೇವರು ನಮ್ಮನ್ನು ಮಾಡುವಂಥವರಾಗಿದ್ದಾರೆ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಹದ್ದುಗಳಂತೆ ಹಾರುವ ಬಲ ಯಾಕೆ ಕೊಡ್ತಾ ಇದ್ದಾರೆ? ನಾವು ನಮ್ಮ
ನಮ್ಮ ದೇವರ ಉದ್ದೇಶದಲ್ಲಿ ನಾವಿರುವಾಗ ಆ ಪರಿಸ್ಥಿತಿಗಳು ಸರಿ ಇಲ್ಲದೇ ಇದ್ದರೂ ಕೂಡ ಆ ಪರಿಸ್ಥಿತಿಗಳಿಗಿಂತ ಮೇಲೆ ಹಾರುವಂತೆ ಬೇಕಾಗಿರುವಂಥ ಬಲವನ್ನು ದೇವರು ನಮಗೆ ಕೊಡುವಂಥವರಾಗಿದ್ದಾರೆ. ಎರಡನೇದಾಗಿ ಓಡಿ ದಣಿಯರು ಅಂತ ವಾಕ್ಯ ಹೇಳ್ತಾ ಇರುವಂಥದ್ದಾಗಿ, ಅವರು ಓಡ್ತಾರೆ ಆದರೆ ಸುಸ್ತಾಗೋದಿಲ್ಲ. ಇವತ್ತು ಒಂದು 100 ಮೀಟ್ರ್ ಓಡುತ್ತೆ, 100 ಮೀಟ್ರ್ವರೆಗೆ ಬಿಡೋ, 10 ಮೀಟ್ರ್ ಓಡಿದ್ರೆ ಸಾಕು ಸುಸ್ತಾಗ್ಬಿಡ್ತೇವೆ. 100 ಮೀಟ್ರ್ ಅನ್ನೋದು ಒಂದು ರೀತಿಯಾಗಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. 10 ಮೀಟ್ರ್ ಇಲ್ಲಿಂದ ಆ ರೋಡ್ವರೆಗೆ ಓಡಿದ್ರೆ ಇನ್ನು ಉಸಿರಾಳ್ಕೊಂತಾರೆ, ಇಲ್ಲ ಕುತ್ಕೋಬೇಕು, ಸುಧಾರಿಸ್ಕೊಳ್ಬೇಕು, ಒಂದು ಬಾಟ್ಲ್ ನೀರು ಬೇಕು, ಒಂದು 15 ನಿಮಿಷ ಬೇಕು ಸುಧಾರಿಸ್ಕೊಳ್ಳಿ. ಯಾಕೆ? ಓಡಿ ಬಂದಿದ್ದಾನೆ. ಓಡೋದು ಬೇಕಲ್ಲ, ನಡೆದ್ರೆ ಸಾಕು ಆಗೋದು ಕೆಲಸ. ಆ ಥರ ಪರಿಸ್ಥಿತಿಲಿದ್ದೆ. ಅದರ ವಾಕ್ಯ ಹೇಳ್ತಾ ಇರುವಂಥದ್ದಾಗಿದೆ, ಅವರು ಓಡಿ ದಣಿಯರು ಅಂತ ಹೇಳ್ತಾ ಇರುವಂಥದ್ದಾಗಿದೆ. ಈ ಬಲ ಯಾಕೆ ಅನ್ನುವಂಥದ್ದಾದರೆ, ಈ ಬಲ ಯಾವ ಕಾಲಘಟ್ಟಗಳಲ್ಲಿ ನಾವು ಬೇಗ ಹೋಗಬೇಕು, ಬೇಗ ಫಾಸ್ಟಾಗಿ ಮೂವ್ ಆಗಬೇಕು, ಆ ಕಾಲಘಟ್ಟಗಳಿಗೆ ಈ ಬಲವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಆ ಕಾಲಘಟ್ಟಗಳಲ್ಲಿ ನಡೆಯುವಂಥ ಕಾರ್ಯ, ರೆಸ್ಪಾನ್ಸಿಬಿಲಿಟಿಗಳು ಅಥವಾ ಬಾಧ್ಯತೆಗಳು ಹೆಚ್ಚಾಗುವಂಥವಾಗಿದ್ದಾವೆ. ಆ ಹೆಚ್ಚಾದ ಬಾಧ್ಯತೆಗಳನ್ನು ಮಾಡುವುದಕ್ಕಾಗಿ ಬೇಕಾಗಿರುವಂಥ ಬಲ, ಓಡಬೇಕಾಗಿರುವಂಥ ಬಲ ಇದಾಗಿದೆ. ಎಲಿಯನು ಒಂದು ಕಡೆ ಓಡ್ತಾನೆ, ಗೊತ್ತಾ ಎಲ್ಲಿ ಅಂತ? ಅಹಾಬನ ರಥದ ಆ ಮಳೆ ಬರುವಂಥ ಒಂದು ಸಂದರ್ಭದಲ್ಲಿ ಅಹಾಬನು ಓಡಿ ರಥದಲ್ಲಿ ಹತ್ತಿ ಹೋಗಿರ್ತಾನೆ. ಮಳೆ ಬರ್ತದೆ ಅಂತ ಇವನು ಪ್ರಾರ್ಥನೆ ಮುಖಾಂತರ ತಿಳಿದುಕೊಂಡ ನಂತರ ಅವನು ಓಡ್ತಾನೆ. ಅಂತ ಎಷ್ಟು ಓಡ್ತಾನೆ, ಯಾವ ರೀತಿ ಓಡ್ತಾನೆ? ರಥಕ್ಕಿಂತ ಮುಂಚೆ ಹೋಗಿ ಆ ಅಹಾಬನ ಮುಂದೆ ನಿಂತ್ಕೊಳ್ತಾನೆ ಅಂತ ವಾಕ್ಯ ಹೇಳ್ತಾರೆ. ಹಾರ್ಕೊಂಡು ಹೋಗಿಲ್ಲ, ಓಡ್ಕೊಂಡು ಹೋದ, ಆದರೂ ಕೂಡ ಅವನು ಸುಸ್ತಾಗಲಿಲ್ಲ. ಆ ರೀತಿಯಾದ ಬಲವನ್ನು ದೇವರು ನಮ್ಗೆ ಕೊಡುವಂಥವರಾಗಿದ್ದಾರೆ. ಆಮೇಲೆ ಆಗ ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ, ಸವಾಲುಗಳು ಹೆಚ್ಚಾಗ್ತವೆ, ಚಾಲೆಂಜಸ್ ಮಲ್ಟಿಪ್ಲೈ ಆಗ್ತದೆ, ಹಾಗೆ ಸೇವೆ ಕೂಡ ಹೆಚ್ಚಾಗಿ ಬೆಳೆಯುವಂಥದ್ದಾಗಿದೆ. ಆಗ ನಾವು ಓಡಬೇಕಾಗಿರುವಂಥದ್ದಾಗಿ, ಆಗ ಓಡುವುದಕ್ಕೆ ಬೇಕಾಗಿರುವಂಥ ಬಲವನ್ನು ದೇವರು ಕೊಡುವಂಥವರಾಗಿದ್ದಾರೆ. ದೇವರು ಆಗ ಸಹನೆಯನ್ನು ಪ್ರಾಮಿಸ್ ಮಾಡುವಂಥವ್ರು, ವಾಗ್ದಾನ ಕೊಡುವಂಥವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದೆಲ್ಲದರ ಪರಿಸ್ಥಿತಿಗಳಲ್ಲೂ ಕೂಡ ಕಷ್ಟಗಳು ಇರೋದಿಲ್ಲ ಅಂತಲ್ಲ, ಆದರೆ ಈ ಕಷ್ಟಗಳನ್ನು ಕೂಡ ಜಯಿಸುವಂತೆ ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಅದಕ್ಕಾಗಿ ದೇವರು ಬಲವನ್ನು ಕೊಡುವಂಥವರಾಗಿದ್ದಾರೆ. ಹಾಗೆ ಮತ್ತೊಂದು ಕಾರ್ಯ ಹೇಳ್ತಾರೆ, ನಡೆದು ಬಳಲರು. ಇದು ಕೂಡ ನಾವು ನಡೆದು, ಇಂಗ್ಲೀಷಲ್ಲಿ ಹೇಳ್ತಾರೆ ದೇ ಶಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್ ಅಂತ ಹೇಳ್ತಾ ಇದೆ. ಮೊದಲು ಏನು ಮಾಡ್ತೇವಂತೆ? ನಾವು ಹಾರ್ತೇವಂತೆ, 2 ನಾವು ಓಡ್ತೇವಂತೆ, 3 ನಡಿತೇವಂತೆ. ನಡೆಯುವಂಥದ್ದು ಎನ್ನುವಂಥದ್ದಾದರೂ ಪ್ರಭಾವಶಾಲಿಯಾಗಿ ಕಾಣಿಸೋದಿಲ್ಲ, ಅಥವಾ ತುಂಬ ಇಂಪ್ರೆಸಿವ್ ಆಗಿ ನಮಗೆ ಕಾಣಿಸೋದಿಲ್ಲ ನಡೆಯುವಂಥದ್ದು ಅಂದರೆ. ವಾಕ್ಯದಲ್ಲಿ ದೇವರು ನಡಿ ಅಂತ ಹೇಳ್ತಾರೆ, ಅಥವಾ ಇಲ್ಲಿ ನಡೆದು ಬಳಲರು ಅಂತ ಇರುವಾಗ ಅದು ಅಷ್ಟು ಎಂಕರೇಜಿಂಗಾಗಿ ಕಾಣಿಸೋದಿಲ್ಲ. ಆದರೆ ನಡೆಯುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದಾಗಿದೆ. ಜೀವನದಲ್ಲಿ ತುಂಬ ಮುಖ್ಯ ನಡೆಯೋದು, ಪ್ರತಿದಿನ ನಡೆಯುವಂಥದ್ದಾಗಿರುವಂಥದ್ದಾಗಿದೆ. ನಂಬಿಗಸ್ತುವಿಕೆ, ಪ್ರತಿದಿನ ನಂಬಿಗಸ್ತುವಿಕೆಯಲ್ಲಿ ನಾವು ನಡೆಯುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದಾಗಿದೆ. ನಡೆದು ಏನು ಮಾಡೋದಿಲ್ಲಂತೆ? ಬಳಲರು, ಬಿದ್ದು ಹೋಗೋದಿಲ್ಲ. ನಂಬಿಕೆಯನ್ನು ನಡೆಯುವಾಗ ನಾವು ಬಿದ್ದು ಹೋಗೋದಿಲ್ಲ. ಆಮೇಲೆ ಅದು ಏನು ಮಾಡ್ತದೆ ಅನ್ನುವಂಥದ್ದಾದರೆ, ನಮ್ಮನ್ನು ಮುಂದೆ ಹೋಗುವಂತೆ ಮಾಡ್ತದೆ. ಒಂದು ಕಡೆ ನಾವು ಸ್ಟ್ಯಾಗ್ನೆಂಟ್ ಆಗಿರೋದಿಲ್ಲ, ನಡೆಯುವಂಥದ್ದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಲೇ ಇರುವಂಥವ್ರೆ. ಒಂದು ಕಡೆ ನಾವು ಸ್ಟ್ಯಾಗ್ನೆಂಟ್ ಆಗಿರುವುದಾದ್ರೆ, ಒಂದು ಕಡೆ ನಾವು ಹಾಗೆ ನಿಂತುಕೊಳ್ಳುವುದಾದರೆ ನಾವೆಲ್ಲೂ ಕೂಡ ಹೋಗೋದಿಲ್ಲ. ದೇವರ ಉದ್ದೇಶ ನಾವು ಒಂದು ಪಾಯಿಂಟಿಂದ ಮತ್ತೊಂದು ಪಾಯಿಂಟ್ ಹೋಗಲೇಬೇಕು, ನಮ್ಮ ಆಶೀರ್ವಾದ ಕಡೆಗೆ ಹೋಗಲೇಬೇಕು, ನಮ್ಮ ಜೀವನದ ಮುಂದಿನ ಒಂದು ಸ್ಟೆಪ್ಗೆ ನಾವು ಹೋಗಲೇಬೇಕು. ಹೋಗಬೇಕು ಅನ್ನುವಂಥದ್ದಾದರೆ ನಾನು ಒಂದೇ ಕಡೆ ನಿಂತ್ಕೊಳ್ಳಿದ್ರೆ ಆಗೋದಿಲ್ಲ, ನಾನು ನಡಿಲೇಬೇಕಾಗಿರುವಂಥದ್ದಾಗಿದೆ. ವಾಕ್ಯ ಹೇಳ್ತಾ ಇದೆ, ನೀನು ನಡೆಯುವುದಕ್ಕೂ ಕೂಡ ಬೇಕಾಗಿರುವಂಥ ಬಲವನ್ನು ದೇವರು ಕೊಡ್ತಾರೆ. ನೀನು ನಡಿತೀಯ, ಆದರೆ ನೀನು ಬಿದ್ದು ಹೋಗಲ್ಲ, ಫೇಂಟ್ ಆಗೋದಿಲ್ಲ. ಒಂದು ಜೀವನದ ಅತ್ಯುನ್ನತ ಸ್ಥಳಗಳಲ್ಲಿ, ಅತ್ಯುನ್ನತದ ಪರಿಸ್ಥಿತಿಗಳಲ್ಲಿ ದೇವರು ಹಾರುವಂತೆ ಬಲ ಕೊಡ್ತಾರೆ. 2, ನನ್ನ ಸೇವೆ, ನನ್ನ ಕಾರ್ಯಗಳು, ಜವಾಬ್ದಾರಿಗಳು ಜಾಸ್ತಿ ಆಗುವಾಗ ಓಡುವುದಕ್ಕೆ ಬೇಕಾಗಿರುವಂಥ ಬಲವನ್ನು ಕೊಡ್ತಾರೆ. ಮತ್ತೊಂದು, ನನ್ನ ಪ್ರತಿನಿತ್ಯದ ಜೀವನದಲ್ಲಿ ನಾನು ಮತ್ತೊಂದು ಹಂತಕ್ಕೆ ನಾನು ಹೋಗಬೇಕಾದ್ರೆ ನಡೆಯುವುದಕ್ಕೂ ಬೇಕಾಗಿರುವಂಥ ಬಲವನ್ನು ದೇವರು ಕೊಡುವಂಥವರಾಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಜೀವನದ 3 ಹಂತಗಳಲ್ಲೂ ಕೂಡ ಆತನ ಬಲ ನಮಗೆ ಬೇಕಾಗಿರುವಂಥದ್ದಾಗಿದೆ. ಆತನ ಬಲ ಇಲ್ಲ ಎನ್ನುವಂಥದ್ದಾರೆ ನಡೆಯುವುದಕ್ಕೂ ಕೂಡ ಸಾಧ್ಯ ಇಲ್ಲ. ಎಲ್ಲಿಯನ್ನು ಹೋಗ್ತಾನೆ? ಅಹಾಬಳು, ಜೆಜಬೇಲಲ್ಲ ಅವನನ್ನು ಕೊಲ್ತೇನೆ ಅಂತ ಭಯ ಬೀಳಿಸಿದ ನಂತರ ವಾಕ್ಯ ಹೇಳ್ತಾರೆ, 40 ದಿನಗಳ ಕಾಲ ಅವನು ನಡೀತಾನೇ ಇರ್ತಾನೆ. ಒಂದು ಕಡೆ ಸುಸ್ತಾಗಿ ಕೂತ್ಕೊಬಿಡ್ತಾನೆ, ಏನು ಮಾಡಬೇಕೋ ಗೊತ್ತಾಗೋದಿಲ್ಲ. ಒಂದು ಮರದ ಕೆಳಗೆ ಹೋಗಿ ಕೂತ್ಕೊತಾನೆ ಅಂತ ಹೇಳ್ತಾ ಇದೆ.
ಅವನ ಸ್ವಂತ ಬಲದಿಂದ ನಡೀತಾ ಇದ್ದದ್ರಿಂದ ಅವನು ಮರದ ಕೆಳಗೆ ಹೋಗಿ ಕೂತ್ಕೊಂಡು ಯಾಕೆ ಸುಸ್ತಾಗೋಯ್ತು, ಅವನ ಕಡೆ ಇನ್ನು ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಒಬ್ಬ ದೇವದೂತನು ಬಂದು ಆಹಾರ ಕೊಟ್ಟು ಎಬ್ಬಿಸಿ ಆಹಾರ ಕೊಟ್ಟು ತಿನ್ನಿಸ್ತಾನೆ. ತಿಂದ ನಂತರ ಮತ್ತೆ ಬಿದ್ದೋಗ್ತಾನೆ. ಯಾಕೆ ತಿಂದ ಆಹಾರವು ಕೂಡ ಅವನಿಗೆ ಬಲ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಾದ ನಂತರ ದೇವದೂತನು ಹೇಳ್ತಾನೆ, ಎದ್ದು ತಿನ್ನು, ಇನ್ನೂ ಬೇಕಾದಷ್ಟು, ಇನ್ನೂ ತುಂಬ ಐತೆ ನೀನು ಮಾಡಬೇಕಾಗಿರೋದು ಅಂತ ಹೇಳಿದ ನಂತರ ಆಗ ಅವನು ತಿಂದು ಆನಂತರ ಎದ್ದು ದೇವರು ಹೇಳುವಂಥ ಕಾರ್ಯವನ್ನು ಮಾಡ್ತಾನೆ ಅಂತ ನೋಡ್ತಾ ಇದ್ದೆ. ಅಲ್ಲಿ ದೇವರ ಬಲವನ್ನು ಹೊಂದಿಕೊಂಡ ಮತ್ತೆ ಅವನು ಹೋಗ್ತಾನೆ, ಎಲೀಷನನ್ನು ಆಯ್ಕೆ ಮಾಡಿಕೊಳ್ತಾನೆ ಅಂತ ನೋಡ್ತಾ ಇದ್ದೇವೆ. ಸೊ ಸ್ವಂತ ಬಲದಲ್ಲಿ ನಾವು ನಡೆಯುವುದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ನಾವು ತಿಳಿಬೇಕು. ದೇವರ ಬಲ ಇರುವಾಗ ಯಾವುದೇ ಪರಿಸ್ಥಿತಿಗಳಾದರೂ ಕೂಡ ನಾವು ಧೈರ್ಯವಾಗಿ ಬಲವಾಗಿ ನಡೆಯುವಂಥವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ಪ್ರೋಸೆಸ್ ಸ್ಲೋ ಆಗಿರ್ಬೋದು ನಡೆಯುವಂಥ ಪ್ರೋಸೆಸ್, ಬಟ್ ಇಟ್ ಈಸ್ ಪ್ರೋಗ್ರೆಸ್ಸಿಂಗ್, ಅದು ನಡೀತಲೇ ಇರುವಂಥದ್ದಾಗಿದೆ. ಅರ್ಥ ಆಗ್ತಾ ಇದೆಯಾ? ನಾವು ಅನೇಕ ಬಾರಿ, ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಅನಿಸುತ್ತೆ, ನಾವು ಫಾಸ್ಟ್ ಫುಡ್ ಜನ್ರೇಷನಲ್ಲಿದ್ದೆ, ಯಾವಾಗಲೂ ಓಡ್ತಲೇ ಇರಬೇಕಿಲ್ಲ. ದೇರ್ ಇಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂತ ಪ್ರಸಂಗಿಯಲ್ಲಿ ಹೇಳ್ತಾನೆ ಎಕ್ಲೆಸ್ಟಿಯಸಲ್ಲಿ. ಎಲ್ಲದಕ್ಕೂ ಕೂಡ ಒಂದು ಸಮಯ ಇದೆ. ಅದೇ ರೀತಿ ಓಡೋದಕ್ಕೂ ಒಂದು ಸಮಯ ಇದೆ, ಆರೋದಕ್ಕೂ ಒಂದು ಸಮಯ ಇದೆ, ನಡೆಯೋದಕ್ಕೂ ಒಂದು ಸಮಯ ಇದೆ, ಜೊತೆಲಿ ಕೂತ್ಕೊಳ್ಳೋಕ್ಕೂ ಕೂಡ ಒಂದು ಸಮಯ ಇದೆ. ಪ್ರತಿಯೊಂದಕ್ಕೂ ಒಂದು ಸಮಯ ಇದೆ. ಮೇ ಬಿ ನಿಮ್ಮ ಜೀವನದ ಈ ಪರಿಸ್ಥಿತಿಯಲ್ಲಿ ನೀವು ನಡೆಯುವಂಥ ಒಂದು ಸಮಯ ಏನೋ, ಈಗ ನಡೆಯೋದಕ್ಕೆ ಆಗ್ತಾ ಇಲ್ಲಪ್ಪ, ನನ್ನ ಕೈಲಿ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ದೇವರು ನಿಮ್ಮ ನಡೆಯೋದಕ್ಕೆ ಬೇಕಾಗಿರುವಂಥ ಬಲವನ್ನು ಕೊಡ್ತಾರೆ. ಅಥವಾ ಓಡೋದಕ್ಕಾಗ್ತಾರೆ, ಈ ಜವಾಬ್ದಾರಿಗಳನ್ನು ಏನು ಮಾಡಬೇಕು ಗೊತ್ತಾಗ್ತಾರೆ ಎನ್ನುವಾಗ ಅದಕ್ಕೆ ಬೇಕಾಗಿರುವಂಥ ಬಲವನ್ನು ಓಡುವಂತೆ ಕೊಡ್ತಾರೆ. ಅಥವಾ ತುಂಬ ಹೆಚ್ಚಾಗಿದ್ದಾವೆ, ಏನು ಮಾಡಬೇಕು ಗೊತ್ತಾಗ್ತಾರೆ ಎನ್ನುವಾಗ ನಿಮ್ಮನ್ನು ಮೇಲೆ ಏರಿಸಿ, ಆ ಪರಿಸ್ಥಿತಿಗಳಿಗಿಂತಲೂ ಕೂಡ ಮೇಲೆ ಏರಿಸಿ ದೇವರು ನಿಮ್ಮನ್ನು ಹಾರುವಂತೆ ಬಲವನ್ನು ಕೊಡ್ತಾರೆ. ಆಮೇನ್ ಆಮೇನ್. ಇಸ್ರೇಲ್ ಜನರು ಅವ್ರು ಅಂದ್ಕೊಂಡ್ರೆ ನಮ್ಮ ಕತೆ ಮುಗೀತು, ನಮಗಿನ್ಯಾರೂ ಇಲ್ಲ, ನಮ್ಮನ್ನು ದೇವರು ಕೈ ಬಿಟ್ಟಿದ್ದಾರೆ ಅಂತ ಹೇಳುವಾಗ ದೇವರು ಹೇಳ್ತಾ ಇದ್ದಾರೆ, ತಲೆ ಕೆಡಿಸ್ಕೋಬೇಡಿ, ನಾನು ನಿಮಗೆ ಹಾರೋದಕ್ಕೆ ಬಲ ಕೊಡ್ತೇನೆ, ಓಡೋದಕ್ಕೆ ಬಲ ಕೊಡ್ತೇನೆ, ನಡೆಯೋದಕ್ಕೆ ಬಲ ಕೊಡ್ತೇನೆ, ನಿಮಗೊಂದು ಬಿಡುಗಡೆ ಉಂಟಾಗುವಂಥದ್ದಾಗಿದೆ, ನಾನು ನಿಮ್ಮನ್ನು ಬಿಡಿಸುವಂಥವನಾಗಿದ್ದೇನೆ ಅಂತ ಹೇಳುವಂಥವರಾಗಿದ್ದಾರೆ. ಆಮೇಲೆ ದೇವರಲ್ಲಿ ಯಾವತ್ತಿಯೂ ಕೂಡ ದೇವರ ಕರದಲ್ಲಿ ನಾವು ಕಾಯುವಂಥ ಸಮಯ ವ್ಯರ್ಥವಾಗುವುದಿಲ್ಲ ಅಂತ ನಾವು ತಿಳಿಯಬೇಕಾಗಿರುವಂಥದ್ದಾಗಿದೆ. ಏಸೇಪನ ಕಾಯ್ದ, ಜೋಸೆಫ್ ವೇಟೆಡ್, ಕಾದ್ನ, ಅವನೇನಾದ ಐಗುಪ್ತ ದೇಶದ ಒಂದು ಪ್ರಭಾವಶಾಲಿಯಾದಂಥ ಒಬ್ಬ ನಾಯಕನಾಗಿ ಮಾರ್ಪಾಡಾದ ಅಂತ ನೋಡ್ತಾ ಇದ್ದೇವೆ. ದಾವಿದನೂ ಕಾಯ್ದ, ಅವನೂ ಕೂಡ ಇಸ್ರಾಯೇಲ್ ದೇಶದ ಒಬ್ಬ ಅರಸನಾಗಿ ದೇವರು ಮಾಡಿದ್ರು ಅಂತ ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರ ಮೋಶೆ ಕಾಯ್ದ, 80 ವರ್ಷಗಳು ಕಾದಂಥವನಾದ, 80 ವರ್ಷಗಳು ಕಾದ. 80 ವರ್ಷಗಳ ನಂತರ ದೇವರು ಅವನನ್ನು ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡೋದಕ್ಕಾಗಿ ಕರೆದಂಥವರಾದರು. ಅಬ್ರಹಾಮನು ಕಾದ, ಅನೇಕ ವರ್ಷಗಳು ಕಾದ. ದೇವರು ಅವನ ಮುಖಾಂತರವಾಗಿ ಒಂದು ದೇಶವನ್ನೇ ಉಂಟು ಮಾಡಿದ್ರು ಅಂತ ನೋಡ್ತಾ ಇದ್ದೇವೆ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಕಾದಂಥವ್ರು ಯಾರೂ ಕೂಡ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಇಲ್ಲ, ವರ್ಷಗಳ ಗಟ್ಟಲೆ ಕಾದಂಥವರಾದರು. ಅಬ್ರಹಾಮನು 100 ಚಿಲ್ಲರೆ ವರ್ಷಗಳು ಕಾದಂಥವನಾದ. ಅವನ ಮುಖಾಂತರ ಒಂದು ಸಂತಾನ ಬರೋದಕ್ಕಾಗಿ ನಾವೆಷ್ಟು ದಿನ ಕಾಯ್ತಾ ಇದ್ದೇವೆ? ನಾವು ನಿಜವಾಗ್ಲೂ ದೇವರಲ್ಲಿ ಇದ್ದೇವೆ, ದೇವರಲ್ಲಿ ಕಾಯ್ತಾ ಇದ್ದೇವೆ, ದೇವರು ಮಾಡುವಂಥ ಕಾರ್ಯಕ್ಕಾಗಿ ನಾವು ಕಾಯ್ತಾ ಇದ್ದೇವೆ? ಅಥವಾ ಒಂದು ತಾಳ್ಮೆ ಇಲ್ಲದೆ, ಕಾಯೋದಕ್ಕೆ ತಾಳ್ಮೆ ಇಲ್ಲದೆ, ದೇವರೇ ಯಾಕೆ ನನ್ನ ಕೈ ಬಿಟ್ಬಿಟ್ಟಿದೆಯಾ, ನನ್ನನ್ನು ಮರ್ತೋಗ್ಬಿಟ್ಟಿದೆಯಾ ಅಂದ್ಕೊಂಡು ನಾವು ದೇವರಿಂದ ದೂರ ಹೋಗ್ತಾ ಇದ್ದೇವೆ. ನಾವು ಕಾಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾಡುವಂಥದ್ದು ಏನಪ್ಪ ಅನ್ನೋಂಥದ್ದಾದರೆ, ನಾವು ಕಾಯ್ತಾ ಇದ್ದೀವಿ ಅಂತ ಸುಮ್ಮನೆ ಇರ್ತೇವೆ ಹೊರತು ದೇವರಲ್ಲಿ ನಾವು ಇನ್ನೆಚ್ಚಾಗಿ ಬೆಳೆಯುವುದಕ್ಕೆ ಬೇಕಾಗಿರುವಂಥ ಕಾರ್ಯವನ್ನು ನಾವು ಮಾಡೋದಿಲ್ಲ. ಆ ಕಾಯುವಂಥ ಪರಿಸ್ಥಿತಿ, ಹೌದು ನಾನು ಎಲ್ಲೂ ಮುಂದೆ ಹೋಗ್ತಾ ಇಲ್ಲ, ದೇವರು ನನ್ನ ಕಾಯೋದಕ್ಕೆ ಇಟ್ಟಿದ್ದಾರೆ, ಈ ಸ್ಥಳದಲ್ಲಿ ನನ್ನ ದೇವರು ಅಥವಾ ಈ ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ಕಾಯೋದಕ್ಕೆ ಇಟ್ಟಿದ್ದಾರೆ ಅಂತ ಹೇಳುವಾಗ ನಾನೇನು ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ತುಂಬ ಮುಖ್ಯ. ದೇವರಲ್ಲಿ ಕಾಯುವಂಥ ಪರಿಸ್ಥಿತಿಯಲ್ಲಿ ದೇವರೊಂದಿಗೆ ನನ್ನ ಸಂಬಂಧವನ್ನು ನಾನು ಬೆಳೆಸಿಕೊಳ್ಳಬೇಕಾಗಿರುವಂಥದ್ದಾಗಿದೆ. ಆಗ ಮಾತ್ರವೇ ನನಗೆ ಬೇಕಾಗಿರುವಂಥ ಬಲವನ್ನು ಆತನು ನನಗೆ ಕೊಡುವಂಥವರಾಗಿದ್ದಾರೆ. ಆಮೇಲೆ ನಮ್ಮ ಫೋನ್ಗಳನ್ನು ಅದು ಬ್ಯಾಟ್ರಿ ಡೆಡ್ ಆಗ್ತಾ ಇರುವಾಗ ನಾವೇನು ಮಾಡ್ತೇವೆ? ಚಾರ್ಜರ್ ಕನೆಕ್ಟ್ ಮಾಡ್ತೇವೆ. ಅರ್ಥ ಆಗ್ತದೆಯಾ? ನಾವು ಕಾಯುವಂಥ ಪರಿಸ್ಥಿತಿಗಳು ಏನಾಗ್ತದೆ ಗೊತ್ತಾ? ಡಿಸ್ಕರೇಜ್ ಆಗ್ತವೆ. ಕಾಯುವಂಥ ಪರಿಸ್ಥಿತಿಗಳಲ್ಲಿ ಯಾವುದೇ ನಿರೀಕ್ಷೆ ಇಲ್ಲದೆ ಇರುವಂಥವ್ರು ಆಗ್ತೇವೆ. ನಮಗೆ ನಿರೀಕ್ಷೆ ಬೇಕು, ಎನ್ಕರೇಜ್ಮೆಂಟ್ ಬೇಕು ಅನ್ನೋಂಥದ್ದಾದರೆ ನಾವು ದೇವರೊಂದಿಗೆ ಚಾರ್ಜ್ ಆಗಲೇಬೇಕು, ದೇವರೊಂದಿಗೆ ಒಬ್ಬರು ಆಗಲೇಬೇಕಾಗಿರುವಂಥದ್ದು. ಅದನ್ನೇ ಖಾವ ಅಂತ ಹೇಳುವಂಥದ್ದು. ದೇವರೊಂದಿಗೆ ನಾವು ಕೂಡ ನಿಟ್ಟಾಗಬೇಕಾಗಿರುವಂಥ ಒಂದು ದಾರದಲ್ಲಿ ದೇವರೊಂದಿಗೆ ನಾವು ಜೊತೆ ಸೇರಬೇಕಾಗಿರುವಂಥದ್ದಾಗಿ. ಯಾವಾಗ ಆ ರೀತಿಯಾಗಿ ಆಗ್ತೇವೋ ಆಗ ಮಾತ್ರವೇ ಆತನ ಬಲವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ, ಅಥವಾ ಆತನು ನಮ್ಮಲ್ಲಿದ್ದು ಆತನ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಅಂತ ನಾವು ತಿಳಿಬೇಕಾಗಿರುವಂಥದ್ದಾಗಿ. ಆಮೇಲೆ
ನಾವು ಕಾಣದೇ ಇರುವಾಗ, ನನ್ನ ಜೀವನದಲ್ಲಿ ಯಾವುದು ಕಾರ್ಯ ನಡೀತಾ ಇಲ್ಲ, ದೇವರನ್ನು ಮಾಡ್ತಾ ಇಲ್ಲ ಎನ್ನುವಾಗ ದೇವರು ಇಲ್ಲ ಅಂತಲ್ಲ ಅರ್ಥ, ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅರ್ಥ. ದೇವರು ಮಾಡ್ತಾ ಇದ್ದಾರೆ, ನಾವು ನೋಡೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ಅರ್ಥ ಆಗ್ತಾ ಇದೆಯಾ? ಅನೇಕ ಬಾರಿ ಈ ಇಸ್ರಾಯೇಲರ ಪರಿಸ್ಥಿತಿಯನ್ನು ನಾವು ನೋಡುವಾಗ ಅವ್ರು ಅಂದುಕೊಂಡಿದ್ರು ದೇವರು ಏನೋ ಮಾಡ್ತಾ ಇಲ್ಲ, ನಮ್ಮ ಕೈ ಬಿಟ್ಬಿಟ್ಟಿದ್ರು ಅಂತ. ಇಲ್ಲ, ಹಿನ್ನೆಲೆಯಲ್ಲಿ ದೇವರು ಕಾರ್ಯ ಮಾಡ್ತಾ ಇದ್ದಾರೆ. ಯೆಶಾಯ ಎನ್ನುವಂಥ ಪ್ರವಾದಿಯೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಇಸ್ರಾಯೇಲ್ ದೇಶಕ್ಕೆ ನಾನೇನು ಮಾಡ್ತೇನೆ ಅಂತ ತಿಳಿಸ್ಕೊಡ್ತಾ ಇರುವಂಥವರಾಗಿದ್ದಾರೆ. ಜನರೆಲ್ಲರೂ ಅಂದ್ಕೊಳ್ತಾ ಇದ್ದಾರೆ ದೇವರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ದೇವರು ಅದೇ ರೀತಿ ನಾವು ಕಾಯುವಂಥ ಪರಿಸ್ಥಿತಿಗಳು, ನಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ, ನಮ್ಮ ಜೀವನದ ಸಮಸ್ಯೆಗಳಲ್ಲಿ ಎಲ್ಲ ಆಗೋಯ್ತು ಅಂದ್ಕೊಳ್ಳುವಾಗ, ಇಲ್ಲ, ಎಲ್ಲ ಆಗೋಗಿಲ್ಲ, ಇನ್ನು ಪ್ರಾರಂಭ ಆಗಿಲ್ಲ ಅಷ್ಟೇ, ಅಥವಾ ಪ್ರಾರಂಭ ಆಗಿರುವಂಥದ್ದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ಅಷ್ಟೇ. ಖಂಡಿತವಾಗಿಯೂ ಅದನ್ನು ನೀವು ನೋಡ್ತೀರಾ, ಅಲ್ಲಿ ನೀವು ನಡೆಯುವಂಥವ್ರಾಗಿದ್ದೀರ. ಆಮೇಲೆ ವಾಕ್ಯ ಹೇಳ್ತಾರೆ, ನಾನು ಐ ಆಮ್ ಎವರ್ ಲಾಸ್ಟಿಂಗ್ ಗಾಡ್, ನಾನು ಜೀವಂತವಾಗಿರುವಂಥ ದೇವರು ಅಥವಾ ಶಾಶ್ವತ ದೇವರು ಅಂತ ವಾಕ್ಯ ಹೇಳ್ತಾರೆ. ಆಮೇಲೆ ಅಥವಾ ನಿರಂತರವಾಗಿರುವಂಥ ದೇವರು ಹಾಕಿದ್ದಾರೆ. ನನ್ನ ಸಮಸ್ಯೆಗಳು, ನನ್ನ ಪರಿಸ್ಥಿತಿಗಳು, ನನ್ನ ಕಷ್ಟಗಳು ಅವು ನಿರಂತರ ಅಲ್ಲ, ಅವು ಸ್ವಲ್ಪ ಸಮಯಕ್ಕೆ ಮಾತ್ರವೇ. ಆದರೆ ಆ ಸಮಯದಲ್ಲಿ ನಾನೇನು ಮಾಡ್ತಾ ಇದ್ದೇನೆ? ಆ ಪರಿಸ್ಥಿತಿಗಳನ್ನು ನೋಡಿ, ಆ ಪರಿಸ್ಥಿತಿಗಳನ್ನೇ ಧ್ಯಾನ ಮಾಡ್ಕೊಂಡಿದ್ದೇನಾ, ಅಥವಾ ಆ ಪರಿಸ್ಥಿತಿಗಳನ್ನು, ಅಥವಾ ಯಾರೋ ನಮ್ಗೆ ಕಷ್ಟ ಕೊಡ್ತಾ ಅವರನ್ನೇ ಬೈಕೊಂಡು ಕೂತಿದ್ದೇನಾ? ಇಲ್ಲ, ಆ ರೀತಿ ಕೂತ್ಕೊಂಡ್ರೆ ಆಗೋದಿಲ್ಲ. ಆ ಪರಿಸ್ಥಿತಿಗಳಲ್ಲಿ ದೇವರಲ್ಲಿ ನಾನು ಕಾಯಬೇಕಾಗಿರುವಂಥದ್ದಾಗಿದೆ. ನಾನು ಯಾವಾಗ ದೇವರಲ್ಲಿ ನಾನು ಕಾಯ್ತೇನೋ ಆಗ ಮಾತ್ರವೇ ಆ ಪರಿಸ್ಥಿತಿಗಳಲ್ಲಿ ನಾನು ಹೊರ ಬರುವುದಕ್ಕೆ ಬೇಕಾಗಿರುವಂಥ ಬಲ ದೇವರು ನಮಗೆ ಕೊಡುವಂಥವ್ರಾಗಿದ್ದಾರೆ. ಕೀರ್ತನಕಾರನ ಹೇಳ್ತಾನೆ, ಈ ವಾಕ್ಯ ತುಂಬ ಇಷ್ಟ. ಕಾರ್ಗತ್ತಿನ ಕಣಿವೆಯಲ್ಲಿ ನಾನು ಅದು ಹೋದರೂ ನಾನು ಕೆಡಿಗೆ ಎದರೇನು ಅಂತ ಹೇಳ್ತಾ, ಇವನ್ ಐ ವಾಕ್ ಟು ದ ವ್ಯಾಲಿ ಆಫ್ ದ ಶಾಡೋ ಆಫ್ ಡೆತ್ ಐ ಫಿಯರ್ ನೋ ಈವಿಲ್. ಯಾಕೆ? ಅವ್ನು ಸಾಯುವಂಥ ಪರಿಸ್ಥಿತಿಯಲ್ಲಿ ಇರುವಾಗಲೂ ನಾನು ಭಯ ಬೀಳೋದಿಲ್ಲ. ಯಾಕೆ? ಹಿ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ಗಾಡ್. ಅವನು ಎಲ್ಲ ಸಮಯದಲ್ಲೂ ಕೂಡ ದೇವರೊಂದಿಗೆ ಅವನು ಇರುವಂಥವನಾಗಿದ್ದಾನೆ. ನಿನ್ನ ನನ್ನ ಪರಿಸ್ಥಿತಿ ಕೂಡ ಅದೇ ಆಗಬೇಕಾಗಿರುವಂಥದ್ದಾಗಿದೆ. ನಾವು ಯಾವಾಗ ದೇವರೊಂದಿಗೆ ಇರುವುದಿಲ್ಲವೋ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ನಮ್ಮ ಕಣ್ಣಿಗೆ ದೊಡ್ಡದಾಗಿ ಕಾಣಿಸ್ತವೆ. ಆಮೇಲೆ ಒಂದು ಚಿಕ್ಕ ಸಾಸಿವೆ ಕಾಳನ್ನು ತಗೊಳ್ಳಿ, ಕಣ್ಣತ್ರ ಇಟ್ಕೊಳ್ಳಿ, ಹತ್ರ ಇಟ್ಕೊಳ್ಳಿ. ಆ ಒಂದು ಸಾಸಿವೆ ಕಾಳು ನಿಮ್ಮ ಕಣ್ಣತ್ರ ನೀವು ಇಟ್ಕೊಳ್ಳುವಾಗ ತುಂಬ ದೊಡ್ಡದಾಗಿ ಕಾಣಿಸ್ತದೆ. ಅದರ ಅರ್ಥ ಆ ಸಾಸಿವೆ ಕಾಳು ಬಿಟ್ಟು ಸುತ್ತಲೂ ಏನೂ ಕೂಡ ಕಾಣಿಸೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅದೇ ಸಾಸಿವೆ ಕಾಳನ್ನು ಸ್ವಲ್ಪ ದೂರ ತಗೊಂಡೋಗಿ, ಆ ಸಾಸಿವೆ ಕಾಳು ಬೇರೆ ಎಲ್ಲ ಕಾಣಿಸ್ತದೆ, ಸಾಸಿವೆಗಳು ತುಂಬ ಚಿಕ್ಕದಾಗಿ ಕಾಣಿಸುವಂಥದ್ದು. ನಾವು ಮಾಡುವಂಥ ಕಾರ್ಯ ಏನಪ್ಪ ಅಂತಂದರೆ, ನಮ್ಮಲ್ಲಿರುವಂಥ ಚಿಕ್ಕ ಚಿಕ್ಕ ಕಾರ್ಯಗಳು, ಚಿಕ್ಕ ಚಿಕ್ಕ ಸಮಸ್ಯೆಗಳು, ಚಿಕ್ಕ ಚಿಕ್ಕ ಪರಿಸ್ಥಿತಿಗಳನ್ನು ತುಂಬ ಹತ್ತಿರದಿಂದ ನೋಡ್ತೇವೆ. ದೇವರು ಮಾಡ್ತಾ ಇರುವಂಥ ಕಾರ್ಯಗಳನ್ನು ನೋಡದೆ ಹೋಗ್ತೇವೆ. ಅದು ನಮ್ಮ ಪರಿಸ್ಥಿತಿ. ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಿಮಗೆ ಬಲ ಇಲ್ವಾ? ದೇವ್ರಿಗೆ ಬಲ ಇಲ್ಲ ಅಂತ ತಿಳ್ಕೊಬೇಡಿ. ದೇವ್ರಿಗೆ ಬಲ ಇದೆ. ಆತ ನಿಮ್ಮ ಬಲವನ್ನು ಕೊಡ್ತಾನೆ. ಆತ ನಿಮ್ಮ ಬಲವನ್ನು ಕೊಡಬೇಕು ಅನ್ನೋದಾದರೆ ನೀವು ಆತನೊಂದಿಗೆ ಒಬ್ಬರಾಗಬೇಕಾಗಿದೆ. ಆಮೇಲೆ ಕಾಯುವಂಥ ಪರಿಸ್ಥಿತಿ, ಕಾಯುವಂಥ ಒಂದು ಸಮಯ ನಾವು ದೇವರೊಂದಿಗೆ ಒಬ್ಬರಾಗುವಂಥ ಒಂದು ಸಮಯವಾಗಿರುವಂಥದ್ದಾಗಿದೆ. ಆಮೇಲೆ ಒಂದು ವಾಕ್ಯದಲ್ಲಿ 40ನೇ ವಚನದಲ್ಲಿ ಅಲ್ಲಿ ದೇವರು ಅವರಿಗೆ ನೀವು ಸುಸ್ತಾಗಬೇಡ್ರಿ ಅಂತ ಹೇಳ್ತಾ ಇಲ್ಲ. ಆದರೆ ಅವ್ರಿಗೆ ಹೇಳ್ತಾ ಇರುವಂಥದ್ದು, ಬಳಲಿ ಹೋದಂಥ ಜನರೇ ನನ್ನೊಂದಿಗೆ ಕನೆಕ್ಟ್ ಆಗಿರ್ರಿ, ಆಗ ನಾನು ನಿಮಗೆ ಹೊಸ ಬಲವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ನನ್ನೊಂದಿಗೆ ಜೊತೆಗೂಡ್ರಿ. ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ ಹೇಳ್ತಾ ಇದೆ, ಅಲ್ಲಿ ನೆಲೆಗೊಳ್ಳುವುದರ ವಿಷಯವಾಗಿ ಬಾಯಿಡ್ ವಿಷಯ ಮಾತಾಡ್ತಾ ಇರುವಂಥದ್ದು. ಯೇಸು ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರೋದಾದರೆ. ಎರಡೂ ಒಂದೇ ಅಲ್ಲ, ಮತ್ತು ಆ ಒಂದು ನೆಲೆಗೊಳ್ಳುವಂಥದ್ದು ಒಂದೇ ಅಲ್ಲ. ಬಟ್ ಆ್ಯಕ್ಚುಲಿ ಎರಡನ್ನೂ ನಾವು ಗಮನಿಸಿ ನೋಡೋದಾದರೆ ಆಲ್ಮೋಸ್ಟ್ ಆಗಿ ಸಿಮಿಲಾರಿಟೀಸನ್ನು ನೋಡುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಹೇಳುವಂಥದ್ದು ನಾವು ದೇವರೊಂದಿಗೆ ಒಬ್ಬರಾಗಿರಬೇಕಾಗಿದೆ ಅಂತ ತಿಳಿಸ್ಕೊಳ್ತಾ ಇದೆ. ದೇವರೊಂದಿಗೆ ನಾವು ಒಬ್ಬರಾಗಬೇಕಾಗಿರುವಂಥದ್ದಾಗಿದೆ. ದೇವರೊಂದಿಗೆ ನಾವು ಅಟ್ಯಾಚ್ ಆಗಿರಬೇಕು. ದೇವರಲ್ಲಿ ನಾವು ನಂಬಿಕೆಯಿಂದ ಮುಂದೆ ಬರೀಬೇಕಾಗಿರುವಂಥದ್ದಾಗಿದೆ. ದೇವರಿಂದ ಎದುರು ನೋಡಬೇಕಾಗಿರುವಂಥದ್ದಾಗಿದೆ. ದೇವರೊಂದಿಗೆ ನಾವು ನೆಲೆಗೊಳ್ಳಬೇಕಾಗಿರುವಂಥದ್ದು ಕೂಡ ಆಗಿದೆ ಅಂತ ನಾವು ತಿಳಿಬೇಕಾಗಿದೆ. ಯಾಕೆ ಅನ್ನುವಂಥದ್ದಾದರೆ, ಈ ಒಂದು ಕಾಯುವಂಥ ಸಮಯ ಅದು ನಾವು ದೇವರಲ್ಲಿ ಬೆಳೆಯಬೇಕಾಗಿರುವಂಥ, ಆಗಲೇ ಹೇಳಿದೆ, ಸ್ಟ್ರೆಚ್ ಆಗಬೇಕು. ದೇವರ ನಂಬಿಕೆಯಲ್ಲಿ ನಾವು ಸ್ಟ್ರೆಚ್ ಆಗಬೇಕು. ದೇವರ ಮೇಲೆ ನಂಬಿಕೆ ನಮ್ಮಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು ನಾವು ಕಾಯುವಂಥ ಸಮಯದಲ್ಲಿ. ಯಾಕೆ ಅನ್ನುವಂಥದ್ದಾದರೆ, ಮೇ ಬಿ ಈ ರೀತಿ ಯೋಚನೆ ಮಾಡಿರಿ, ಮದುವೆ ಆಗಬೇಕಾಗಿರುವಂಥ ಸ್ತ್ರೀ ಮತ್ತು ಪುರುಷ
ಮದುವೆ ಎಲ್ಲ ನಿಶ್ಚಿತಾರ್ಥ ಎಲ್ಲ ಆಯಿತು, ಮದುವೆ ಡೇಟ್ಸ್ ಎಲ್ಲ ಕೂಡ ಫೈನಲೈಸ್ ಆಯಿತು. ಇನ್ನು 100 ದಿವಸ ಇದೆ. ಪ್ರತಿದಿನ ದಾಟು ಹೋಗುವಾಗ ಅವ್ರಿಗೇನು ಅನಿಸ್ತಾ ಇರುತ್ತೆ? ಡೇಸ್ ಕೌಂಟ್ ಮಾಡ್ತಾ ಇರ್ತಾರೆ, ಇನ್ನೆಷ್ಟು ದಿನ. ಆದರೆ ದುಃಖದಿಂದ ಕೌಂಟ್ ಮಾಡೋದಿಲ್ಲ, ಸಂತೋಷದಿಂದ ಕಾಯ್ತಾ ಇರ್ತಾರೆ. ಒಂದೊಂದು ಸಂತೋಷದಿಂದ, ಒಂದು ಜಾಯಿಂದ, ಆನಂದದಿಂದ, ಒಂದು ನಂಬಿಕೆಯಿಂದ, ಓಕೆ ಇನ್ನೊಂದು 70 ದಿನ ಮದುವೆ, ಇನ್ನೊಂದು 60 ದಿನ ನನ್ನ ಮದುವೆ, ಇನ್ನೊಂದು 20 ದಿನ ನನ್ನ ಮದುವೆ, ಆ ಒಂದು ನಂಬಿಕೆಯಿಂದ ಕಾಯ್ತಾ ಇರುವಂಥವರಾಗಿದ್ದಾರೆ. ನಮ್ಮ ಪ್ರತಿದಿನ ನಾವು ಪಾಸ್ ಆಗುವಾಗ, ಪ್ರತಿದಿನ ಕಾಯುವಂಥ ಪರಿಸ್ಥಿತಿಯಲ್ಲಿ ನಾವೇನು ತಿಳ್ಕೊಬೇಕಿರುವಂಥದ್ದಾದರೆ, ನಾನು ಕಾಯುವಂಥ ದಿನಗಳು ಕಳೆಯುವುದಕ್ಕೆ ಹತ್ರವಾಗ್ತಾ ಇರುವಂಥದ್ದಾಗಿದೆ. ನನ್ನ ಆಶೀರ್ವಾದವನ್ನು ನಾನು ಕಾಣುವುದಕ್ಕೆ ಹತ್ರ ಹೋಗ್ತಾ ಇರುವಂಥವನಾಗಿದ್ದಾನೆ. ಆ ರೀತಿಯಾದ ಒಂದು ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಆಸೆ ನಮ್ಮಲ್ಲಿ ಬೇಕಾಗಿರುವಂಥದ್ದಾಗಿದೆ. ಆಗ ಮಾತ್ರವೇ ನಾವು ಕಾಯುವಂಥ ದಿನದಲ್ಲಿ ನಾವು ದೇವರಲ್ಲಿ ಬಲವಾಗಿ ಸಂತೋಷವಾಗಿರುವುದಕ್ಕೆ ಸಾಧ್ಯವಾಗಿರುವಂಥದ್ದಾಗಿದೆ. ಯಾವುದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ? ಯಾವುದಕ್ಕಾಗಿ ನೀವು ಕಾಯ್ತಾ ಇದ್ದೀರಾ? ಒಂದು ಬಿಡುಗಡೆಗೆ ಕಾಯ್ತಾ ಇದ್ದೀರಾ? ಒಂದು ಉತ್ತರಕ್ಕೆ ಕಾಯ್ತಾ ಇದ್ದೀರಾ? ಅಥವಾ ಒಂದು ಸ್ವಸ್ಥತೆಗೆ ಕಾಯ್ತಾ ಇದ್ದೀರಾ? ಅಥವಾ ದೇವರು ನಿಮ್ಗೆ ಕೊಟ್ಟಿರೋ ವಾಗ್ದಾನ ಪರಿಪೂರ್ಣವಾಗೋದಕ್ಕೆ ಕಾಯ್ತಾ ಇದ್ದೀರಾ? ಒಂದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಅದು ಸೋತು ಹೋಗಬೇಡ್ರಿ. ಡು ನಾಟ್ ಗಿವ್ ಅಪ್. ದೇವರು ಖಂಡಿತವಾಗಿಯೂ ಕೂಡ ಆತನು ಮಾಡುವಂಥ ಕಾರ್ಯ ನಿಮ್ಮ ಜೀವನದಲ್ಲಿ ಮಾಡುವಂಥವರಾಗಿದ್ದಾರೆ. ಮೇ ಬಿ ನೀವು ಆನೆಯ ರೀತಿಯಲ್ಲಿ 2 ವರ್ಷ ಕಾಯಬೇಕೇನೋ. ಕೆಲವರು, ನಾನು ಆಗಲೇ ಹೇಳಿದೆ, ನಾಯಿ ರೀತಿಯಲ್ಲಿ 2 ತಿಂಗಳು ಕಾಯುವಂಥವ್ರು ಇದ್ದಾರೆ. ಆನೆ ಹಾಗೆ ನಾಯಿ 2 ವರ್ಷ ಕಾಯುವಂಥವ್ರು ಕೂಡ ಇದ್ದಾರೆ. ಔಟ್ಕಮ್ಸ್ ಬೇರೆ ಇದ್ದಾವೆ. ನಿಮ್ಮನ್ನು ದೇವರು ಹೆಚ್ಚು ಸಮಯ ಕಾಯಿಸ್ತಾ ಇದ್ದಾರೆ ಅನ್ನುವಂಥದ್ದಾದರೆ ಅದರ ಆಶೀರ್ವಾದ ದೊಡ್ಡದಾಗಿಯೇ ಇರುವಂಥದ್ದಾಗಿದೆ. ಆಮೇಲೆ ಇಸ್ರೇಲ್ ಜನರು 70 ವರ್ಷ ಕಾದಂಥವ್ರು ಆದರೆ ಅವರ ಬಿಡುಗಡೆಗಾಗಿ. ಎಷ್ಟು ವರ್ಷ? 70 ಇಯರ್ಸ್, 70 ವರ್ಷ ಅವರು ಕಾದಂಥವ್ರಾದರು. ಆಮೇಲೆ ಇದರೆಲ್ಲರ ಸಮಯಗಳಲ್ಲೂ ಕೂಡ ದೇವರೊಂದಿಗೆ ನಾವು ಅಂಟಿಕೊಂಡಿರಬೇಕಾಗಿರುವಂಥ, ಅಟ್ಯಾಚ್ಡ್ ಆಗಿರಬೇಕಾಗಿದೆ. ಪಕ್ಕದಲ್ಲಿರೋರಿಗೆ ಹೇಳಿ, ದೇವರೊಂದಿಗೆ ಅಂಟಿಕೊಂಡಿರ್ರಿ. ಹೇಳಿ, ದೇವರೊಂದಿಗೆ ಅಟ್ಯಾಚ್ ಆಗಿರಿ. ಆಮೇನ್. ನಾವು ಯಾರು ದೇವರೊಂದಿಗೆ ಅಂಟಿಕೊಂಡಿರುವಂಥವರಾಗಿದ್ದಾರೋ ಅವರು ನಿಜವಾಗಿಯೂ ಕೂಡ ದೇವರಲ್ಲಿರುವಂಥ ನಿರೀಕ್ಷೆ ನಂಬುತ್ತಾ ಮುಂದೆ ಬರೀತಾರೋ ಅವ್ರಿಗೆ ವಾಕ್ಯ ದೇವರು ಹೇಳ್ತಾ ಇರುವಂಥದ್ದು, ನೀವು ನನ್ನಲ್ಲಿ ಕಾಯುವುದಾದರೆ ನಿಮಗೆ ಹೊಸ ಬಾಲವನ್ನು ಕೊಡುವಂಥವನಾಗಿದ್ದೇನೆ. ಹದ್ದುಗಳಂತೆ ಹಾರ್ತೀರ, ರೆಕ್ಕೆಗಳನ್ನು ಚಾಚಿಕೊಂಡು ಹಾರ್ತೀರ, ಏರ್ತೀರ, ಓಡಿದರೂ ದಣಿಯೋದಿಲ್ಲ, ನಡೆದರೂ ಕೂಡ ಬಳಲೋದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಆಮೇಲೆ ಒಂದೇ ಒಂದು ಪ್ರಶ್ನೆ ನಾನು ಕೇಳ್ತೇನೆ, ನೀವು ಈಗ ಕಾಯ್ತಾ ಇರುವುದಾದರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿಯಾಗಿ ನಿಮ್ಮಲ್ಲಿದೆ? ನೀವು ಪ್ರಶ್ನೆಗೆ ಉತ್ತರ ಮಾಡಿಕೊಳ್ಳಿ. ನಿಜವಾಗ್ಲೂ ನೀವು ಕಾಯುವಂಥ ಪರಿಸ್ಥಿತಿಯಲ್ಲಿ ದೇವರ ಮೇಲಿನ ನಂಬಿಕೆ ಬೆಳೀತಾ ಇದೆಯಾ, ಅಥವಾ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ತಾ ಇದ್ದೀರಾ? ಆ ನಿರೀಕ್ಷೆ, ದೇವರೊಂದು ಪ್ರಾಮಿಸ್ ಕೊಟ್ಟಿದ್ದಾರೆ, ಈಗ ನಾನು ಕೊಡ್ತೇನೆ ಅಂತೇಳಿ ಆ ಒಂದು ವಾಗ್ದಾನದ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ, ಅಥವಾ ಈಗ ಕಾಯುತ್ತಾ 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 ವಾಗ್ದಾನ ಹಾಗೆ ಮರೆಯಾಗಿ ಹೋಗ್ತಾ ಇದೆಯಾ ನಿಮ್ಮ ಜೀವನದಲ್ಲಿ? ಕಾಯುವಂಥದ್ದು ನಾನು ಆಗಲೇ ಹೇಳಿದ ಪ್ರಕಾರ ನಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನನ್ನು ಕೊಡಬೇಕಾಗಿರುವಂಥದ್ದು, ಉಂಟು ಮಾಡಬೇಕಾಗಿರುವಂಥದ್ದಾಗಿದೆ. ಖಂಡಿತವಾಗಿಯೂ ಆ ಒಂದು ಪ್ರಾಮಿಸನ್ನು, ವಾಗ್ದಾನ ಹೊಂದಿಕೊಳ್ಳೋಕೆ ನಾನು ಹತ್ರ ಹೋಗ್ತಾ ಇದ್ದೇನೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಾನು ಇರಬೇಕಾಗಿದೆ. ನೀವು ಅಕಸ್ಮಾತ್ ಆ ಒಂದು ಅಸಹನೆಯಿಂದ ಇರುವುದಾದರೆ, ಡಿಸ್ಕರೇಜ್ ಆಗಿರೋದಾದರೆ, ಕುಗ್ಗಿ ಹೋಗಿರೋದಾದರೆ, ನಿಮಗೆ ಎಂಕರೇಜ್ಮೆಂಟ್ ಏನಪ್ಪ ಅನ್ನುವಂಥದ್ದಾದರೆ, ಕಾಯುವಂಥ ಸಮಯ ಲಾಸ್ಟ್ ಆಗೋದಕ್ಕೆ ಬರ್ತಾ ಇದೆ. ದೇವರು ನಿಮ್ಮನ್ನು ಹೊರತರುವಂಥ ದಿನ ಇದೆ. ಆಮೇನ್. ಹಲ್ಲೆಲೂಯಾ. ನಮ್ಮ ತಲೆಗಳನ್ನು ಬಾಗೋಣವಾ. ಸರ್ವಶಕ್ತರಾಗಿರುವಂಥ ನಮ್ಮ ಪರಲೋಕದ ಪ್ರೀತಿಯ ತಂದೆ, ಅಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರ. ಕಾಯುವ ವಿಷಯವಾಗಿ ವಾಕ್ಯದ ಮುಖಾಂತರವಾಗಿ ನಮ್ಮೊಂದಿಗೆ ನೀವು ಮಾತಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ನಾವು ನಿಮ್ಮನ್ನು ಅಂಟಿಕೊಂಡು, ನಮ್ಮ ಪರಿಸ್ಥಿತಿಗಳಲ್ಲೂ ಕೂಡ ನಿಮ್ಮನ್ನು ಅಂಟಿಕೊಂಡು ನಾವಿರುವಂತೆ ಸಹಾಯ ಮಾಡಿರಿ. ಹೌದು ರಾಜ, ನಾವು ಅನೇಕ ವಿಧವಾಗಿ, ನಾವೆಲ್ಲರೂ ಕೂಡ ಒಂದೊಂದು ವಿಧವಾಗಿ ನಾವು ಕಾಯ್ತಾ ಇದ್ದೇವೆ ತಂದೆ ಅಪ್ಪ. ಈ ಕಾಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಮನ್ನು ಬಿಡದೆ ನಿಮಗೆ ಅಂಟಿಕೊಂಡೇ ನಾವಿರುವಂತೆ ಸಹಾಯ ಮಾಡಿರಿ. ನಮ್ಮನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ತಂದೆಯಪ್ಪ, ಈ ವಾಕ್ಯವು ಪ್ರತಿಯೊಬ್ಬರೊಂದಿಗೆ ವಾಕ್ಯದ ಮುಖಾಂತರ ನೀವು ಮಾತಾಡಿದ್ದೀರಾ ಅಂತ ನಾನು ನಂಬಿದ್ದೇನೆ, ಅದಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೆ. ಈ ದಿನ ನಾವು ಈ ರೀತಿಯಾಗಿ ಬಂದು ನಿಮ್ಮನ್ನು ಸ್ತುತಿಸುವಂತೆಯೂ ಆರಾಧಿಸುವಂತೆಯೂ ಕೊಟ್ಟಂಥ ಒಂದು ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇನೆ. ಈಗ ತಂದೆ ರಾಜ್ಯ, ಬಂದಿರೋ ಪ್ರತಿಯೊಬ್ಬೊಬ್ಬರನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾ ಇದ್ದೇನೆ. ಬರದಿರುವಂಥವ್ರು ನೀವು ನೋಡುವಂಥ ದೇವರಾಗಿದ್ದೀರಪ್ಪ. ಅವರು ಯಾವುದೇ ಪರಿಸ್ಥಿತಿಗಳು ಸಿಗಾಕೊಂಡಿದ್ರು, ಮುಂದಿನ ವಾರವಾದರೂ ಅವರು
ಬರುವಂತೆ ನೀವು ಸಹಾಯ ಮಾಡಿರಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮನ್ನು ಆರಾಧಿಸುವಂತೆ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈಗ ತಂದೆ ರಾಜ, ಈ ಒಂದು ಸಮಯದಲ್ಲಿ ನಾವು ತಿರುಗಿ ಹೋಗುವಾಗ ನಮ್ಮೊಂದಿಗೆ ನೀವು ನಮ್ಮನ್ನು ಕಾದು ಕಾಪಾಡಿ ನಡೆಸ್ರಿ. ಈ ವಾರದಲ್ಲಿ ನಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಪ್ರಯಾಣಗಳಲ್ಲಿಯೂ ನೀವು ಜೊತೆಗಿದ್ದು ನಮ್ಮನ್ನು ಕಾಯಬೇಕಾಗಿ ಬೇಡಿಕೊಳ್ಳುತ್ತಾ ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ನಂಬುತ್ತಾ ಬೇಡಿಕೊಳ್ಳುತ್ತಾ ಹೊಂದಿಕೊಂಡಿದ್ದೇವೆ ತಂದೆಯೇ. ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.